Friends, welcome to the Uttama. Yes, now we are going to study the cloudburst events. Okay, na? This is one of the major disaster management event. Okay, na? ಕ್ಲೌಡ್ ಬರ್ಸ್ಟ್ ಆಗ್ಬೇಕಂದ್ರೇನು ಫಸ್ಟ್ ಮಾಯಿಸ್ಚರು ಎನ್ಕೌಂಟರ್ಸ್ ಎ ಮೌಂಟೇನ್ಸ್ ಈ ಥರ ಹೋಗಬೇಕು, ಕ್ಲೌಡ್ ಫಾರ್ಮ್ ಆಗುತ್ತೆ. ಆಮೇಲೆ ವೈಲೆಂಟ್ ಅಪ್ವರ್ಡ್ ಏರ್ ಹೋಗಬೇಕು, ಇದನ್ನು ಹೋಗಬೇಕು. ಅವಾಗ ನಿಮಗೆ ನೀರು ತುಂಬ್ಕೊಳ್ಬೇಕಿದು. ತುಂಬ್ಕೊಂಡು ಎಷ್ಟು ಹಾಕ್ಬೇಕಂದ್ರೆ ಎಕ್ಸೆಸಿವ್ ಅಮೌಂಟಲ್ಲಿ ಕ್ಲೌಡಲ್ಲಿ ವಾಟರ್ ಡ್ರಾಪ್ಲೆಟ್ಸ್ ಸ್ಟೋರ್ ಆಗ್ತಿರಬೇಕು. ಬಟ್ ಕೆಳಗಡೆಯಿಂದ ಅಪ್ವರ್ಡ್ ವೈಲೆಂಟ್ ಅಪ್ವರ್ಡ್ ಥ್ರಸ್ಟ್ ಹೋಗ್ತಾ ಇರಬೇಕು, ವೇರ್ ಇಟ್ ಈಸ್ ನಾಟ್ ಲೆಟಿಂಗ್ ದ ವಾಟರ್ ಟು ಕಮ್ ಡೌನ್. ಹೀಗೆ ಹೋಗಿ ಅದು ತುಂಬ ಹಿಡಿದಿಟ್ಕೊಂಡಿರುತ್ತೆ ಕ್ಲೌಡು. ಯಾವಾಗ ಈ ಅಪ್ವರ್ಡ್ ಥ್ರಸ್ಟ್ ಕಡಿಮೆ ಆಗುತ್ತಾ ಹೋಗ್ತಾ ಹೋಗ್ತಾ ಅದು ಒಂದೇ ಸಲ ಇಟ್ಕೊಂಡ್ರೆ ಅಷ್ಟು ನೀರನ್ನು ತಡಮ್ ಅಂತ ಬಿಟ್ಬಿಡುತ್ತೆ. ಅವಾಗೆ ಬರೋದು ಕ್ಲೌಡ್ ಬಸ್ಟ್. ಓಕೆನಾ, ನೋಡಿದೆ ಇಟ್ಕೊಂಡಿದ್ದು ಬಿಟ್ಟು ಒಂದೇ ಸಲ ಹಿಂಗೆ ನೀರು ಮಳೆ ಬಂದುಬಿಡುತ್ತೆ. ಇದಕ್ಕೆ ನಾವು ಲ್ಯಾಂಗ್ಮೂಯಿರ್ ಎಫೆಕ್ಟ್ ಅಂತ ಬರೀರಿ ಈ ವರ್ಡ್ನ. ಲ್ಯಾಂಗ್ಮೂಯಿರ್ ಎಫೆಕ್ಟ್ ಕ್ಲೌಡ್ ಬಸ್ಟ್ ಅಂತಂದರೆ ರೈನ್ ಡ್ರಾಪ್ಸ್ ಏನಾಗುತ್ತೆ ಇರುತ್ತಲ್ಲ, ಅದು ಕೊಲೆಸಸ್ ಅಂಟಲ್ ಗ್ರಾವಿಟಿ ಓವರ್ಕಮ್ಸ್ ಅಬ್ಡ್ರಾಫ್ಟ್ಸ್ ಟ್ರಿಗರಿಂಗ್ ಎ ಸಡನ್ ಡೌನ್ ಪೋರ್. ಇಲ್ಲಿ ಇರುತ್ತಲ್ಲ ಇದೆಲ್ಲ ಕುಡ್ಕೊಡುತ್ತೆ ಒಂದಕ್ಕೊಂದು. ಇದನ್ನ ನಾವು ಇದಂತೀವಿ ಆಲ್ಟಿಟ್ಯೂಡ್ ರೇಂಜ್ 1000 to 2500 ಕಂಡು ಬರುತ್ತೆ. ಲೈಕ್ ಹಿಮಾಲಯದಲ್ಲಿ ಜಾಸ್ತಿ ಕಂಡು ಬರ್ತಾ ಇರುತ್ತೆ. ಕ್ಯುಮುಲೋನಿಂಬಸ್ ಕ್ಲೌಡ್ಸ್ಗಳು ಬೇಕು, ಲೈಕ್ ಅದು ರೇನ್ ಬೇರಿಂಗ್ ಕ್ಲೌಡ್ಸ್ ಅಂತೀವಲ್ಲ, ಈ ಥರ ಮಳೆ ಬಂದು ಫ್ಲಡ್ಸ್ಗಳು ಕ್ರಿಯೇಟ್ ಮಾಡುತ್ತೆ. ಇದನ್ನ ಲ್ಯಾಂಗ್ಮೂಯಿರ್ ಎಫೆಕ್ಟ್. ಓಕೆನಾ, ಬರೀರಿ ಇದನ್ನ ಫ್ಯಾಕ್ಟರ್ಸ್. ನೆಕ್ಸ್ಟ್ ಹೊರಗೋಬೇಕು ಅಪ್ಲಿಪ್ಮೆಂಟು, ಈ ಥರ ಹಿಂಗೆ ಹೋಗೋದ್ರಿಂದ ಇನ್ಸ್ಟೆಬಿಲಿಟಿ, ಸಡನ್ ಚೇಂಜಸ್ ಇನ್ ದ ಪ್ರೆಷರ್ ಟೆಂಪ್ರೇಚರ್, ಇದು ಕೆಳಗಿಂದ ಜಾಸ್ತಿ ಪುಷ್ ಮಾಡುತ್ತೆ. ನೆಕ್ಸ್ಟ್ ಏರ್ ಮಾಸ್ ಕನ್ವರ್ಜೆನ್ಸ್, ಮಾಯಿಸ್ಟ್ ಏರ್ ಡ್ರೈ ಏರಿಂದ, ಹೈ ಹ್ಯೂಮಿಡಿಟಿ ಜಾಸ್ತಿ ಆದಾಗ ವಾಟರ್ ಮೇಲೆ ಹೋಗಿರುತ್ತೆ, ಲೋ ಪ್ರೆಷರ್ಸಿಂದನೂ ಕೂಡ ಆಗುತ್ತೆ. ನೆಕ್ಸ್ಟ್ ಲೈಟ್ನಿಂಗ್ ಡಿಲೇ, ಲೈಟ್ನಿಂಗ್ ಬರೋ ಸ್ವಲ್ಪ ಡಿಲೇ ಆಯ್ತು ಅಂದರೆ ನೀರು ತುಂಬ್ಕೊಂಡ್ಬಿಟ್ಟಿರುತ್ತೆ. ಇವೆಲ್ಲ ರೀಸನ್ಸಿಂದನೂ ಕ್ಲೌಡ್ ಬಸ್ಟ್ ಆಗ್ತಾ ಇರುತ್ತೆ. ತಮಿಳ್ನಾಡಲ್ಲಿ ಸೇಲಮಲ್ಲಾಗಿದೆ, ಪಹಲ್ಗಾಮಲ್ಲಾಗಿದೆ, ಅಮರನಾಥ್ ಆಯಿತು, ಪಹಲ್ಗಾಮ್ ಸ್ಟ್ರೈಕ್ ಕೇಳಿದ್ವಲ್ಲ ಅಲ್ಲಿ ಆಗಿದೆ ಕ್ಲೌಡ್ ಬಸ್ಟ್ ಒಂದ್ಸಲ. ಹಿಮಾಚಲ್ ಪ್ರದೇಶ, ಸೋಲನ್ ಹಿಮಾಚಲ್ ಪ್ರದೇಶಲ್ಲೂ ಆಗಿದೆ, ಉತ್ತರಾಖಂಡಲ್ಲೂ ಕಂಡು ಬರುತ್ತೆ. ನೆಕ್ಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ದರ್ ಕಂಪೈಲ್ ಡಾಟಾ ಕ್ಲೌಡ್ ಬಸ್ಟ್. ಹೇಲ್ ಸ್ಟಮ್ಸ್ ಬೇಕು, ಆಟೋಮೆಟಿಕ್ ವೆದರ್ ಸ್ಟೇಷನ್ಸ್ ಇದೆ, ಡಿಪ್ಲೈ ಡಾಪ್ಲರ್ ವೆದರ್ ರೇಡರ್ಗಳು ಮಾಡಿದ್ವಿ, ಇಂಟರ್ ಏಜೆನ್ಸಿ ಕೋರ್ಡಿನೇಷನ್ಸ್ ಮಾಡಿದ್ವಿ. ಇನ್ವೆಸ್ಟಿಂಗ್ ಇನ್ DRR ನಾನ್ ಸ್ಟ್ರಕ್ಚರಲ್ ಮೆಜರ್ಸ್ ಇದೆ, ರಿಸ್ಕ್ ಟ್ರಾನ್ಸ್ಫರ್ ವಯ ಮಲ್ಟಿ ಹಜಾರ್ಡ್ ಇನ್ಶೂರೆನ್ಸ್, ಅಪ್ಲೈ ಮಲ್ಟಿ ಲೆವೆಲ್ ಸೇಫ್ಟಿ ಇದೆ, ಕೆಪಾಸಿಟಿ ಡೆವಲಪ್ಮೆಂಟ್ ಇದೆ, ಕ್ಲೈಮೇಟ್ ಚೇಂಜ್ ರಿಸ್ಕ್ ಮ್ಯಾನೇಜ್ಮೆಂಟು ಮಾಡಿದ್ದೀವಿ. ಓಕೆನಾ, ಫ್ಲಡ್ಡಲ್ಲಿ ಬರ್ತಿರೋ ಮೆಜರ್ಮೆಂಟ್ಸ್ ಇರುತ್ತೆ, ಲೈಕ್ ಫಸ್ಟಿಗೆ ಏನು ತೊಗೊಳ್ಬೇಕು ಅನ್ನೋದು ಮ್ಯಾಟ್ರ್ ಆಗುತ್ತೆ. ನೆಕ್ಸ್ಟ್ ಹೋಗೋಣವಾ. ನೆಕ್ಸ್ಟ್ ಬಂದುಬಿಟ್ಟು ಹೀಟ್ ವೇವ್. ದಿಸ್ ಈಸ್ ಇನ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಡಿವಾಸ್ಟೇಟಿಂಗ್ ಇಂಪ್ಯಾಕ್ಟ್. ಸಿ ದಿಸ್ ಈಸ್ ದ ಮೇಜರ್ ಹೀಟ್ ರೀಜನ್ಸ್. ಇದು ಎರಡು ರೆಡ್ ಆಗ್ಬಿಡುತ್ತೆ. ಓಕೆನಾ, ಸೆಂಟ್ರಲ್ ಇಂಡಿಯಾ ವೆರಿ ಇಂಪಾರ್ಟೆಂಟ್ಲಿ ಫೇಸಿಂಗ್ ದಿಸ್ ಹೀಟ್ ವೇವ್ಸ್. ಸ್ಟಾರ್ಟ್ಸ್ ವಿತ್ ದ ಹೈಯರ್ ಕ್ಲೈಮೇಟ್ ಶಿಫ್ಟ್ ಇಂಡೆಕ್ಸ್. ಕ್ಲೈಮೇಟ್ ಶಿಫ್ಟ್ ಇಂಡೆಕ್ಸಲ್ಲಿ ಜಾಸ್ತಿ ನೋಡಿ, ಹಂಗಂತಂದು ಕೇರಳದಲ್ಲಿ ಜಾಸ್ತಿ ಅಂತಲ್ಲ, ಶಿಫ್ಟ್ ಜಾಸ್ತಿ ಆಗ್ತಿದೆ. ಕೇರಳದಲ್ಲಿ 3.6 ಆಗಿದೆ. ಓಕೆನಾ, ನೆಕ್ಸ್ಟ್ ನಾವು ಇದನ್ನ ನೆನ್ಪಿಟ್ಕೊಂಡ್ಬಿಟ್ರೆ ನೀವು ಭಾಳ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಹೀಟ್ ವೇವ್ ಅಂತ ಡಿಕ್ಲೇರ್ ಆಗ್ಬೇಕಂತಂದರೆ ಎಲ್ಲ ಲೊಕೇಶನ್ಸು ನಾರ್ಮಲಾಗಿ 45 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಇರಬೇಕು. ಕೋಸ್ಟಲಲ್ಲಿ 40 ಡಿಗ್ರೀಸ್ಗಿಂತನೂ ಬಿಲೋ ಆ ರೇಂಜಲ್ಲಿ ಇತ್ತು ಅಂದರೆ ಹೀಟ್ ವೇವ್ ಅಂತ ಡಿಕ್ಲರೇಷನ್ ಮಾಡ್ಬೋದು. ನ್ಯಾಚುರಲ್ ಕಿಲ್ಲರ್ಸಲ್ಲಿ ನೋಡಿರಿ, ಇದು ಲೈಟ್ನಿಂಗ್ ಫಸ್ಟ್ ಇದೆ, ಅರ್ಥ್ಕ್ವೇಕ್ ಸೆಕೆಂಡ್, ಥರ್ಡ್ ಹೀಟ್ ವೇವ್. ಈ ಹೀಟ್ ವೇವ್ ಥರ್ಡ್ ಇದೆ. ಓಕೆನಾ, ನಿಮ್ಗೆ ಇನ್ನೊಂದು ಹೆಂಗೆ ಗೊತ್ತಾ, ಹೀಟ್ ವೇವ್ ಇಷ್ಟು ಥರ್ಡ್ ದೊಡ್ಡ ಕಿಲ್ಲರ್ ಆಗಿದ್ರು ಕೂಡ ಆರ್ ನಾಟ್ ಕನ್ಸಿಡರ್ಸ್ ಅ ನ್ಯಾಚುರಲ್ ಕೆಲಾಮಿಟಿ ಬೈ ದ ಗೌರ್ನಮೆಂಟ್. ಇದನ್ನು ನ್ಯಾಚುರಲ್ ಕೆಲಾಮಿಟಿ NDMA ಅಂಡರ್ ಇಲ್ಲ. ಇದು ಹೀಟ್ ವೇವ್ಸ್ ಸಾಕೆಷ್ಟು ನೀವು ನೆನ್ಪಿಟ್ಕೊಳ್ರಿ. ಹೀಟ್ ವೇವ್ 4.5 ಡಿಗ್ರಿ ಸೆಲ್ಸಿಯಸ್ ಟು 6.4 ಡಿಗ್ರಿ ಸೆಲ್ಸಿಯಸ್ ಅಬೋವ್. ನಾರ್ಮಲ್ ಮ್ಯಾಕ್ಸಿಮಮ್ ಒಂದು 35 ಹೋಗ್ತಿತ್ತು ಅಂದ್ಕೊಳ್ಬೇಕು, ಇದು ಮ್ಯಾಕ್ಸಿಮಮ್ ಒಬ್ಬಬ್ಬ ಅಂದರು. ಇದ್ರ ಮೇಲೆ 4.5 ಡಿಗ್ರಿ ಸೆಲ್ಸಿಯಸ್ ಟು 6.4 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಆಯಿತು, 40 ಆಯಿತು ಅಂದರೆ ನಾವು ಇದನ್ನು ಹೀಟ್ ವೇವ್ ಅಂತ ಕರೆಯಬಹುದು. ಓಕೆನಾ, ಸೊ ಇದು ನಾವೆಂತೀವಿ ಬಿಸಿಲಿನ ಜಳ ಅಂತೀವಿ, ಅಥವಾ ಬಿಸಿಲು ಕುದುರೆ ಅಂತೀರಲ್ಪ ನೀವು. ಬಿಸಿಲು ಕುದುರೆ ಅಂತ ಏನೋ ಒಂದು ಸಾಂಗ್ ಇರ್ಬೇಕು ನಿಮ್ಮ ಕನ್ನಡದಲ್ಲಿ. ಅದೇ ನಮ್ಮ ಕನ್ನಡದಲ್ಲಿ ಯಶ್ ಅವ್ರದ್ದು ಒಂದು ಮೂವಿ ಇದೆ ಅಲ್ವಾ, ಇದರಲ್ಲಿ ಇದನ್ನು ಬಿಸಿಲಿನ ಜಳ ಅಂತೀವಲ್ವಾ. ಇದು ಹೀಟ್ ವೇವ್ನ ಇಂಪ್ಯಾಕ್ಟ್ ಹೇಳುತ್ತೆ. ಇದು ಕೂಡ ನೋಡಿ, ಹೀಟ್ ವೇವ್ಗೆ ಅನ್ನಿಸುತ್ತೆ ಡಾಂಬರ್ ಕರ್ಗೆ ಹೋಗಿದೆ ಇಲ್ಲಿ. ಇದು ಹೀಟ್ ವೇವ್ದು ಡೆಫಿನೇಷನ್ ಏನು? ಪ್ರೊಲಾಂಗ್ಡ್ ಪೀರಿಯಡ್ ಆಫ್ ಎಕ್ಸೆಸಿವ್ಲಿ ಹಾಟ್ ವೆದರ್ ರಿಲೇಟಿವ್ ಟು ರೀಜನಲ್ ನಾರ್ಮಲ್ ಕ್ಲೈಮೇಟ್ ಲಾಸ್ಟಿಂಗ್ ಟು ಡೇಸ್ ಟು ಆರ್ ವೀಕ್ಸ್. ಪ್ರೊಲಾಂಗ್ಡ್ ಪೀರಿಯಡ್ ಆಫ್ ಎಕ್ಸೆಸಿವ್ಲಿ ಹೀಟ್ ಆಗಿರಬೇಕು. ಹೀಟ್ ವೇವ್ ಅಂತಂದರೆ ನಾನು ಹೇಳಿದ್ನಲ್ಲ, ಡೈಲಿ ಮ್ಯಾಕ್ಸಿಮಮ್ ಟೆಂಪ್ರೇಚರ್ಗಿಂತ ಎಕ್ಸೀಡ್ ಆಗಬೇಕು, more than 5 ಡಿಗ್ರಿ ಸೆಲ್ಸಿಯಸ್ ಫಾರ್ 4 to 5 consecutive ಡೇಸ್. ಸಾಕು, ಇಷ್ಟು ಎರಡರಲ್ಲಿ ಯಾವ್ದಾದ್ರು ಒಂದು ಬರೀರಿ, ಸುಮ್ಮನೆ ಸಿಕ್ಕಿದಲ್ಲಿ ತಲೆ ಕೆರ್ಸ್ಕೊಳಕ್ಕೆ ಹೋಗ್ಬಿಡ್ರಿ. ವಲ್ನರಬಿಲಿಟಿ ಎಷ್ಟಿದೆ? 15% ಸಿನ್ಸ್ 1992. ನೀವು ಹೀಟ್ ವೇವ್ ಅಂತ ಬರಿತಾ ಇರಬೇಕಾದ್ರೆ ಈ ಲ್ಯಾನ್ಸೆಟ್ ಕೌಂಟ್ ಡೌನ್ ಅನ್ನೋ ಒಂದು ರಿಪೋರ್ಟ್ ಬರೀಬೇಕಪ್ಪ. ಇದು ವೆರಿ ಇಂಪಾರ್ಟೆಂಟ್, ಲ್ಯಾನ್ಸೆಟ್ ಕೌಂಟ್ ಡೌನ್ ಅಂತಂದು ಹೇಳಿದೆ. ಓಕೆನಾ, ನೆಕ್ಸ್ಟು ವಲ್ನರಬಲ್ 23 ಸ್ಟೇಟ್ಸ್ ಇದೆ, 699 ಮಿಲಿಯನ್ ಎಕ್ಸ್ಪೋಸರ್ ಆಗಿದ್ದೀವಿ ಈ ಹೀಟ್ ವೇವ್ಗೆ. ಏಷ್ಯಾ ವಾರ್ಮಿಂಗು 1.4
0 ಡಿಗ್ರಿ ಸೆಲ್ಸಿಯಸಲ್ಲಿ ಆಗ್ತಿದೆ, ಟ್ವೈಸ್ ದೆನ್ ಗ್ಲೋಬಲ್ ಆ್ಯಾವ್ರೇಜ್ಗಿಂತ. ಓಕೆನಾ. IPCC ಅವರು ಪ್ರಿಡಿಕ್ಟ್ ಮಾಡಿದ್ದಾರೆ ಮೋರ್ ಫ್ರೀಕ್ವೆಂಟ್ ಆಗ್ತಿದೆ ಅಂತ. ನೆಕ್ಸ್ಟ್ ಹೆಲ್ತ್ ರಿಲೇಟೆಡ್ ಡೆತ್ಸ್ ಆಗ್ತಿದೆ ಟು ಇನ್ಕ್ರೀಸ್ ಬೈ 370% ಬೈ ಮಿಡ್ ಸೆಂಚುರಿ 2023ಇಂದ. ನೆಕ್ಸ್ಟ್ ನ್ಯಾಷನಲ್ ಪ್ಲ್ಯಾನ್ ಫಾರ್ ಕ್ಲೈಮೇಟ್ ಚೇಂಜಲ್ಲೂ ಕೂಡ ರಿಪೋರ್ಟೆಡ್ 46 ರಿಲೇಟೆಡ್ ಹೆಲ್ತ್ ಡೆತ್ಸ್ ಆಗ್ತಿದೆ. ವೀಟಲ್ಲಿ ಕೂಡ ಈಲ್ಡ್ ಡಿಕ್ಲೈನ್ ಆಗಿದೆ ಹೀಟಿಂದ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ರಿಪೇರ್ಡ್ನೆಸ್ ಏನಿದೆ, IMDs ಹೀಟ್ ಇಂಡೆಕ್ಸ್ ಕೊಡ್ತಾ ಇರಬೇಕು. ನೆಕ್ಸ್ಟ್ ರೀಸೆಂಟ್ ಅಡ್ವೈಸರೀಸ್ ಸಿವಿಯರ್ ಹೀಟ್ ವೇವ್ ಕಂಡೀಷನ್ಸ್ ರಾಯಲಸೀಮಾ ಮಧ್ಯಪ್ರದೇಶ IMDದವ್ರು ಕೊಟ್ಟಿದ್ದಾರೆ. ಆಮೇಲೆ ಆಪ್ರೇಟ್ಸ್ ಅಂತ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಫೋಕಸಿಂಗ್ ಆನ್ ದಿ ಮಾನಿಟ್ರಿಂಗು ಸರ್ವೈಲೆನ್ಸು ಹೆಲ್ತ್ ಅಡ್ವೈಸರಿ ಕೊಡ್ತಾರೆ. ಎಂಫಸಿಸ್ ಆನ್ ಪಬ್ಲಿಕ್ ಅವೇರ್ನೆಸ್ ಕ್ಯಾಂಪೇನ್ಸ್ ಮಾಡಿದ್ದೀವಿ. ಅರ್ಲಿ ವಾರ್ನಿಂಗ್ ಕಮ್ಯುನಿಟೀಸ್ ಕೊಟ್ಟಿದ್ದೀವಿ ಔಟ್ರೀಚ್ ಆ್ಯಂಡ್ ಹೆಲ್ತ್ ಸಿಸ್ಟಮ್ ಪ್ರಿಪೇರ್ಡ್ನೆಸ್ ಮಾಡೋಕ್ಕೆ. ಕೀ ಚಾಲೆಂಜಸ್ ಏನು, ಅರ್ಬನ್ ಹೀಟ್ ಸ್ಟ್ರೆಸ್ ಆ್ಯಂಪ್ಲಿಫೈಡ್ ಆಗ್ತಿದೆ ಎಕ್ಸ್ಪೆಂಡಿಂಗ್ ಗ್ರೀನ್ ಕಾಂಕ್ರೀಟ್ ಇನ್ಫ್ರಾಸ್ಟ್ರಕ್ಚರ್ಸಿಂದ. ಗ್ರೀನ್ ಕಾಂಕ್ರೀಟ್ ಅಲ್ಲ, ಕಾಂಕ್ರೀಟ್ ಜಾಸ್ತಿ ಆಗ್ತಿರೋದ್ರಿಂದ ಲ್ಯಾಕ್ ಆಫ್ ಗ್ರೀನ್ ಕವರಿಂದ. ವಲ್ನರಬಿಲಿಟಿ ಹೈ ಅಮಂಗ್ ದಿ ಎಲ್ಡರ್ಲಿ ಔಟ್ಡೋರ್ ವರ್ಕರ್ಸ್ ಜಾಸ್ತಿ ಆಗ್ತಿದೆ. ಸೋಷಿಯೋ ಎಕನಾಮಿಕ್ ಡಿಸ್ಅಡ್ವಾಂಟೇಜಸ್ಗಳು ಇದಾವೆ. ಅಗ್ರಿಕಲ್ಚರ್ ಸೆಕ್ಟರ್ ಫೇಸಸ್ ಈಲ್ಡ್ ಲಾಸ್ ಆಗ್ತಿದೆ. ಮತ್ತೇನಾಗ್ತಿದೆ, ಇನ್ಕ್ರೀಸಿಂಗ್ ಫ್ರೀಕ್ವೆನ್ಸಿ ಆ್ಯಂಡ್ ಡ್ಯೂರೇಷನ್ ಆ್ಯಂಡ್ ಸ್ಟ್ರೆಂಥನ್ ದ ಮಲ್ಟಿ ಸೆಕ್ಟೋರಲ್ ಕೋಆರ್ಡಿನೇಷನ್ ಅಮಾಂಗ್ ದ ಮೆಟ್ರಲಾಜಿಕಲ್ ಹೆಲ್ತ್ ಅಗ್ರಿಕಲ್ಚರ್ ಆ್ಯಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟೀಸಿಂದ. ಫ್ಯೂಚರ್ ಔಟ್ಲುಕ್ ಏನು, 25 ಟೈಮ್ಸ್ ಲಾಂಗರ್ ಬೈ 2036ಇಂದ 2065 ಜಾಸ್ತಿ ಆಗ್ಬೋದು. ಅರ್ಜೆಂಟ್ ನೀಡ್ ಫಾರ್ ದ ಕ್ಲೈಮೇಟ್ ರೆಸಿಲೆಂಟ್ ಅರ್ಬನ್ ಪ್ಲಾನಿಂಗ್ ಇದೆ. ಎನ್ಹಾನ್ಸ್ಮೆಂಟ್ ಆಫ್ ದಿ ನ್ಯಾಷನಲ್ ಪ್ರೋಗ್ರಾಮ್ಸ್ ಲೈಕ್ ಇದೆ. ನೆಕ್ಸ್ಟ್ ಪಬ್ಲಿಕ್ ಕಮ್ಯುನಿಕೇಷನ್ ಟೂಲ್ಸ್ ಇದ್ದಾವೆ. ಕ್ಲೈಮೇಟ್ ಚೇಂಜ್ ಅಡಾಪ್ಟೇಷನ್ಸ್ ಬೇಕು. ಓಕೆನಾ. ಡೆಫಿನಿಷನ್ ಏನಪ್ಪ, ಮೋರ್ ದೆನ್ 5 ಕನ್ಸಿಕ್ಯೂಟಿವ್ ಡೇಸ್ಗಿಂತ ಜಾಸ್ತಿ ಆಯ್ತು ಅಂದರೆ ಮುಗೀತು, ಇದು ಹೀಟ್ ವೇವ್. ಇಂಡಿಯಾದಲ್ಲಿ ಪ್ಲೇನಲ್ಲಿ ಹೇಳಿದ್ರೆ 40 ಡಿಗ್ರಿ, ಹಿಲ್ಸಲ್ಲಿ 30 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ಆಯ್ತು ಅಂದರೆ ಕಾಸ. ಇದು ವೆರಿ ಇಂಪಾರ್ಟೆಂಟ್. ಹೈ ಪ್ರೆಷರ್ ಸಿಸ್ಟಮು 2024 ಆಗಿದೆ. ಹಾಟ್ ಡ್ರೈ ಕಾಂಟಿನೆಂಟಲ್ ವಿಂಡ್ಸ್ ಅಂತ ಹೇಳ್ತೀವಲ್ಲ, ಲೂ ಇಂದಾಗುತ್ತೆ. ಡೆಲ್ಲಿ ಲಕ್ನೋದಲ್ಲಿ ಕಂಡು ಬರ್ತದೆ. ಸ್ಪಾರ್ಸ್ ಸೀಸನ್ ರೈನ್ಫಾಲ್, ಲೋ ಮಾಯ್ಚರ್ ಇಂಡಿಸಸ್ಸಿಂದ ಮರಾಠವಾಡ ರೀಜನ್ ಡಿಲೇಡ್ ಮಾನ್ಸೂನು ಡಿಲೇಡ್ ಆಗಿಬಿಡುತ್ತೆ. ಲೇಟ್ ಆನ್ಸೆಟ್ ಆಫ್ ಮಾನ್ಸೂನ್ ಆಗುತ್ತೆ. ಎಲ್ಲಿನೋ ಇಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದನ್ನು ಎಲ್ಲಿನಿಂದಲೂ ಕೂಡ ಹೀಟ್ ವೇವ್ ಆಗುತ್ತೆ. ಜಿಯೋಗ್ರಫಿಕಲ್ ಸೆಟ್ಟಿಂಗಿಂದ ಇಂಡೋ ಗಂಗೆಟಿಕ್ ಪ್ಲೇನ್ಸ್, ಟ್ರಾಪಿಕಲ್ ಲ್ಯಾಟಿಟ್ಯೂಡ್ಸಿಂದ ಅರ್ಬನ್ ಹೀಟ್ ಐಲ್ಯಾಂಡ್ಸ್ಗಳು ಕ್ರಿಯೇಟ್ ಮಾಡುತ್ತೆ. ಲ್ಯಾಂಡ್ ಯೂಸ್ ಚೇಂಜಸ್ಸು ಮತ್ತು ಡಿಫಾರೆಸ್ಟೇಷನಿಂದ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆಂಥ್ರೋಪೋಜೆನಿಕ್ ಹೀಟ್ ಸೋರ್ಸು ಡೆಲ್ಲಿ ಹೀಟ್ ವೇವ್ ಅಂದರೆ ಫ್ಯಾಕ್ಟ್ರೀಸು, ವೆಹಿಕಲ್ಸು, AC ಎಕ್ಸಾಸ್ಟಿಂದನೂ ಕೂಡ ನೋಡಿಸಿ. AC ನಾವು ರೂಮ್ ಕಂಟ್ರೋಲ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಇದೇ AC ಎಕ್ಸಾಸ್ಟಿಂದ ಹೀಟ್ ವೇವ್ ಬರುತ್ತೆ. ಎಂಥ ವಿಪರ್ಯಾಸ ಅಲ್ಲ. AC ಒಂದು ಹುಚ್ಚು ಕೋಡಿ ಅಂತೆ ಸುಮ್ಮನೆ ಸ್ವಲ್ಪಕ್ಕೂ AC ಹಾಕೊಂಡ್ಬಿಡುತ್ತೆ. AC ಹ್ಯಾಸ್ ಬಿಕಮ್ ಎ ಸಿಂಬಲ್ ಆಫ್ ರಾಯಲ್ಟಿ ಅನ್ನೋ ಹುಚ್ಚು ಕಾನ್ಸೆಪ್ಟಲ್ಲಿ ಮಂದಿ ಯೂಸ್ ಮಾಡ್ತಿರ್ತಾರೆ. ಆಮೇಲೆ ಎಕ್ಸೆಸಿವ್ AC ಇಸ್ ನಾಟ್ ಎ ಗುಡ್ ಥಿಂಗ್. ನಾವು ಆದಷ್ಟು ಕಮ್ಮಿ ಮಾಡೋಕ್ಕೆ ಯೂಸ್ ಮಾಡ್ಕೋಬೇಕು. ನೆಕ್ಸ್ಟ್ ಕ್ಲೈಮೇಟ್ ಚೇಂಜ್, ಗ್ಲೋಬಲ್ ವಾರ್ಮಿಂಗು. ಓಕೆನಾ. ಅರ್ಬನ್ ಹೀಟ್ ಐಲ್ಯಾಂಡಿಂದ ನೋಡೋದು ರೂರಲ್ಲಿ ಕಡಿಮೆ ಆಯಿತು. ಇಲ್ಲೇನು ನಿಮ್ಗೆ ಹೀಟ್ ಅಬ್ಸರ್ವೇ ಆಗ್ತಿರಲ್ಲ. ಇಲ್ಲಿ ಕಾಂಕ್ರೀಟ್ ಕಾಡುತ್ತೆ ಅಂದರೆ ಹೀಟ್ ಹೆಂಗೆ ಹೋಗ್ಬೇಕು, ಅಲ್ಲೇ ಟ್ರ್ಯಾಪ್ ಆಗಿಬಿಡುತ್ತೆ. ಅದರಿಂದ ಅರ್ಬನ್ ಹೀಟ್ ಐಲ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಅರ್ಬನ್ ಹೀಟ್ ಐಲ್ಯಾಂಡ್ ಬಿಲ್ಡಿಂಗ್ ಮೆಟೀರಿಯಲ್ಸು ಮತ್ತು ಗ್ರೀನ್ ಕವರ್ ಪರ್ಸೆಂಟ್ ಕಡಿಮೆ ಇರುತ್ತೆ. ಹೈಟ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಅರ್ಬನ್ ಎಕ್ಸ್ಪೆನ್ಷನ್ನು 31.4% ಇತ್ತು 2003 ಈ ಥರ ಗ್ರಾಫ್ ಆಗಿಬಿಟ್ರೆ. 31.4 ಇತ್ತು, ಈಗ 38.2 ಆಗಿದೆ ಅಂತ ಡೆಲ್ಲೀಲಿ. ಅದೇ ಬೆಂಗಳೂರಲ್ಲಿ 37 ಇತ್ತು. ಹಿಂಗೆ ಹಾಕಿ ಈಗ 71% ಆಗಿದೆ ಅಂತ ತೋರಿಸ್ಬಿಡಿ. ಅಷ್ಟೇ ಸಿಂಪಲ್ಲು. ಎಷ್ಟಿತ್ತು, 37 ಇತ್ತು. ಈಗ ಇಷ್ಟು ಗ್ರಾಫ್ ತೋರಿಸ್ಬಿಟ್ರಿ, ಯಾಕೆ ಮಾರಲ್ಲ ಮಾರ್ಕ್ಸು. ನೆಕ್ಸ್ಟ್ ವಾಟರ್ ಬಾಡಿ ಲಾಸ್ ಆಗಿದೆ. ಡೆಲ್ಲೀಲಿ 50% ಆಗಿದೆ. ಬೆಂಗಳೂರಲ್ಲಿ ಇದಕ್ಕಿಂತಲೂ ಜಾಸ್ತಿ ಆಗಿದೆ, ಲೈಕ್ ಮೋರ್ ದೆನ್ 50% ಆಗಿದೆ. ಗ್ರೀನ್ ಸ್ಪೇಸ್ ಇದೆ ಅಂದರೆ WHO ನಾಮ್ಸು 9 to 50 ಮೀಟರ್ ಸ್ಕ್ವೇರ್ ಪರ್ ಕ್ಯಾಪಿಟಾ. ಬಟ್ ಇದು ಪುಣೆದಲ್ಲಿ 1.4 ಇದೆ, ಜೈಪುರಲ್ಲಿ 6.7, ಡೆಲ್ಲಿಲಿ 10.4. ಅಂದರೆ ಪರ್ ಕ್ಯಾಪಿಟಾ ಈಗ 9 to 15 ಮೀಟರ್ ಸ್ಕ್ವೇರ್ ಇರಬೇಕು. ಗ್ರೀನ್ ಸ್ಪೇಸ್ ಇದೆ. ಎಷ್ಟು ಕಡಿಮೆ ಇದೆ ನೋಡಿ. ಹೀಟ್ ಇಂಡೆಕ್ಸು 31 ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 100% ಹ್ಯೂಮಿಡಿಟಿ ಇದ್ದಾರೆ. 49% ಡಿಗ್ರಿ ಪರ್ಸೀವ್ಡ್ ಟೆಂಪರೇಚರ್ ಆಗಿರುತ್ತೆ. ವಾಟರ್ ಸೆನ್ಸಿಟಿವ್ ಅರ್ಬನ್ ಡಿಸೈನು. ನೆಕ್ಸ್ಟ್ ಹೀಟ್ ವೇವ್ ಅಕರೆನ್ಸ್ ಇನ್ ಇಂಡಿಯಾ ಮಂತ್ಸ್ ಮಾರ್ಚ್ ಮತ್ತು ಜೂನಲ್ಲಿ ಜಾಸ್ತಿ ಕಂಡುಬರುತ್ತೆ. ಸಮ್ ಟೈಮ್ ಜುಲೈಲೂ ಆಗಿರುತ್ತೆ. ಫ್ರೀಕ್ವೆನ್ಸಿ 5 to 6 ಇವೆಂಟ್ಸ್ ಪರ್ ಇಯರ್ ಆಗಿರುತ್ತೆ. ಸಿವಿಯರ್ ಹೀಟ್ ವೇವ್ ಬಿಹಾರ, ಜಾರ್ಖಂಡ್, ವೆಸ್ಟ್ ಬೆಂಗಾಲ್ ಹೇಳಿದ್ನಲ್ಲ, ಸೆಂಟ್ರಲ್ ಪಾರ್ಟು ಮತ್ತು ಈಸ್ಟರ್ನ್ ಇಂಡಿಯಾ. ನೆಕ್ಸ್ಟ್ ಇಂಪ್ಯಾಕ್ಟ್ಸ್ ಏನು, ಡೈರೆಕ್ಟ್ ಅದೇ ಹೀಟ್ ರ್ಯಾಶ್. ಹೀಟ್ ಬರೀಬೇಕು. ಹೀಟ್ ರ್ಯಾಶ್, ಕ್ರ್ಯಾಂಪ್ಸ್, ಎಕ್ಸಾಷನ್, ಸ್ಟ್ರೋಕ್. ಹೀಟ್ ಸ್ಟ್ರೋಕ್ ಆಗ್ತಿರುತ್ತೆ, ಕ್ರ್ಯಾಂಪ್ಸ್. ನೆಕ್ಸ್ಟ್ ಮೆಂಟಲ್ ಹೆಲ್ತ್ ಇಂಪ್ಯಾಕ್ಟ್ಸ್ ಇದೆ, ಡಿಸ್ರಪ್ಟೆಡ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್. ನೆಕ್ಸ್ಟ್ ರೆಡ್ಯೂಸ್ಡ್ ಲೇಬರ್ ಪ್ರೊಡಕ್ಟಿವಿಟಿ. ಇದು ಲೇಬರ್ ಪ್ರೊಡಕ್ಟಿವಿಟಿಯಿಂದ ತುಂಬ ಇಂಪ್ಯಾಕ್ಟ್ ಆಗಿಬಿಡುತ್ತೆ ಆನ್ ಫೀಲ್ಡ್ ಮತ್ತು ಗ್ರೌಂಡ್ ವರ್ಕರ್ಸ್ಗೆ. ಅಂದರೆ NHRDC, IAP ಗಾಂಧಿನಗರಲ್ಲಿ ಹೀಟ್ ಎಕ್ಸ್ಪೋಜರ್ ಫ್ರಮ್ ಟಾರ್ಪ್ಲಿನ್ ಹೌಸ್ಲಿಂಗ್, ಔಟ್ಡೋರ್ ವರ್ಕ್, ಹೆಲ್ತ್ ರಿಸ್ಕ್, ಲಿಮಿಟೆಡ್ ಕೋಪಿಂಗ್ ಮೆಕ್ಯಾನಿಸಮ್ಸಿಂದ. ನೆಕ್ಸ್ಟ್ ಅಡಾಪ್ಟೇಷನ್ ಆ್ಯಂಡ್ ಮಿಟಿಗೇಷನ್ ರೆಸ್ಪಾನ್ಸಿಬಿಲಿಟಿ. ರೆಕಮೆಂಡೇಷನ್ಸ್ ಏನು, ಬಿಲ್ಟ್ ಎನ್ವೈರ್ಮೆಂಟ್, ಗ್ರೀನ್ ಕವರು, ರಿಫ್ಲೆಕ್ಟಿವ್ ಮೆಟೀರಿಯಲ್ಸ್ ಬೇಕು. ವಾಟರ್ ಮ್ಯಾನೇಜ್ಮೆಂಟ್ ಏನು, ರಿಸ್ಟೋರ್ ವಾಟರ್ ಬಾಡೀಸ್, ಅರ್ಲಿ ವಾರ್ನಿಂಗ್ ಸಿಸ್ಟಮ್, ಡಿಪ್ಲಾಯ್ ಹೀಟ್ ಆಕ್ಷನ್ ಪ್ಲಾನ್ಸ್. ವರ್ಕ್ ಪ್ಲೇಸ್ ರೆಗ್ಯುಲೇಷನ್ಸ್ಗೆ ಬ್ರೇಕ್ ಅವರ್ಸು, ಹೈಡ್ರೇಷನ್, ಆಕ್ಸೆಸ್ ಫಾರ್ ಔಟ್ಡೋರ್ ವರ್ಕರ್ಸ್ ಕೊಡಬೇಕು. ಪಬ್ಲಿಕ್ ಹೆಲ್ತ್, ಇನ್ಕ್ರೀಸ್ ದ ಫಸ್ಟ್ ಏಡ್ ಅವೇರ್ನೆಸ್ ಕೊಡಬೇಕು. ಹೆಲ್ತ್ ಕೇರ್ ಆಕ್ಸೆಸ್ ಇನ್ ವಲ್ನರಬಲ್ ರೀಜನ್ಸ್. ಕ್ಲೈಮೇಟ್ ಪಾಲಿಸಿ ಮಾಡಬೇಕು. ಕಾರ್ಬನ್ ಮಿಟಿಗೇಷನ್, ಅರ್ಬನ್ ರೆಸಿಲೆನ್ಸ್ ಪ್ಲಾನಿಂಗ್ ಇರಬೇಕು. ಇಂಪ್ಯಾಕ್ಟ್ ಅದೇ ಹ್ಯೂಮನ್ ಹೆಲ್ತ್. ಬಟ್ ಎಕ್ಸಾಕ್ಟ್ ಏನಾಗುತ್ತೆ, ಹೀಟ್ ಆದಾಗ ಡಿಹೈಡ್ರೇಷನ್, ಹೀಟ್ ಕ್ರ್ಯಾಂಪ್, ಹೀಟ್ ಎಕ್ಸಾಕ್ಷನ್ ಅಂತ ಹೇಳಿದ್ರೆ ಲೇಬರ್ ಪ್ರೊಡಕ್ಟಿವಿಟಿಗೆ
167.2 ಬಿಲಿಯನ್ ಪೊಟೆನ್ಷಿಯಲ್ ಅವರ್ ಲಾಸ್ಟ್ ಆಗೈತೆ. 5.4% GDP ಮೇಲೆ ಕಾಸ್ಟ್ ಆಗೈತಿ. ಅಗ್ರಿಕಲ್ಚರ್ ಕ್ರಾಪ್ ಫೇಲ್ಯೂರ್ ಆಗೈತಿ. ವೀಟಲ್ಲಂತೂ ಈಲ್ಡ್ ಡಿಕ್ರೀಸ್ ಆಗಿಬಿಟ್ಟೈತಿ ಹೀಟ್ ವೇವಿಂದ. ಬಿಕಾಸ್ ಇಸ್ ಕೋಲ್ಡ್ ಕ್ರಾಪ್, ರಬಿ ಕ್ರಾಪ್ ಇದು. ಲೈಫ್ ಸ್ಟಾಕ್ ಆ್ಯಂಡ್ ಡೈರಿ ಸೆಕ್ಟರ್ 25% ರಿಡಕ್ಷನ್ ಮಿಲ್ಕ್ ಆಗಿದೆ. ಎನ್ವೈರನ್ಮೆಂಟ್ ವೈಲ್ಡ್ ಫೈರ್ ರಿಸ್ಕ್ ಜಾಸ್ತಿ ಆಗಿದೆ. ಬಯೋಡೈವರ್ಸಿಟಿ ಲಾಸ್ ಆಗಿದೆ. ಫಾರೆಸ್ಟ್ ಗೋಲ್ಡ್ ಆರ್ ಕ್ಲಾಸಿಫೈಡ್ ಆಸ್ ಫೈರ್ ಪ್ರೋನ್ ಆಗಿದೆ 21.5 ಏರಿಯಾ. ಬಿಕಾಸ್ ಆಫ್ ದಿಸ್ ಹೀಟ್ ರಿಸ್ಕಿಂದ ಜಾಸ್ತಿ ಆಗ್ಬೋದು. ಡೈರೆಕ್ಟ್ ಇವೆಲ್ಲ ಹೇಳಾಗಿದೆ, ಮತ್ತಿನ್ನೇನಿಲ್ಲ. ಅಂಥ ಒಂದು ಪಾಯಿಂಟ್ ಅಂದರೆ ಸ್ಲಮ್ ವಲ್ನರಬಿಲಿಟಿ ಜಾಸ್ತಿ ಇರುತ್ತೆ ಅವರಿಗೆ. ಹೀಟ್ ವೇವ್ನ ಡಿಸಾಸ್ಟರ್ನ ಗವರ್ನೆನ್ಸ್ ಮಾಡೋಕ್ಕೆ NDMA ಒಳಗೆ ಇದು ಇಲ್ಲ. ಅದನ್ನೇ ಹೇಳಿದ್ನಲ್ಲ, ನೋಟಿಫೈ ಮಾಡಿಲ್ಲ ಇದನ್ನ ಹೀಟ್ ವೇವ್ನ. SDRF ಯೂಸೇಜ್ ಇಸ್ ಪರ್ಮಿಟೆಡ್ ಅಪ್ ಟು 10% ಫಾರ್ ಲೋಕಲ್ ನ್ಯಾಚುರಲ್ ಡಿಸಾಸ್ಟರ್ ಕೊಟ್ಟಿದ್ದೀವಿ, ಬಟ್ 10% ಇದೆ. ಅಂಡರ್ ರಿಪೋರ್ಟಿಂಗ್ ಇದೆ. ವಲ್ನರಬಿಲಿಟಿ ಐಡೆಂಟಿಫೈ ರಿಸ್ಕ್ ಹೈ ರಿಸ್ಕ್ ಪಾಪ್ಯುಲೇಷನ್ಸ್. ಕೇಸ್ ಸ್ಟಡಿ ಭುವನೇಶ್ವರ್ ಒಳಗೆ. ಹೀಟ್ ವೇವ್ ಆ್ಯಕ್ಷನ್ ಪ್ಲಾನ್ಸ್ಗಳು ಕಾಂಪೋನೆಂಟ್ಸ್ ಏನೋ ಆಬ್ಜೆಕ್ಟಿವ್, ಸ್ಟ್ರಕ್ಚರ್ಡ್ ಪ್ಲಾನಿಂಗು, ಕೋರ್ಡಿನೇಷನ್, ಅರ್ಲಿ ವಾರ್ನಿಂಗ್, IMD ಅಲರ್ಟ್ಸ್ ಬೇಕು. ಫೋರ್ಕ್ಯಾಸ್ಟ್ ಸಿಸ್ಟಮು 21 ಡೇ ಮ್ಯಾಕ್ಸಿಮಮ್ ತನಕ ನೀವು ಕೊಡೋ ಥರ ಮಾಡ್ತಿದ್ದೀವಿ ನಾವು. ನೆಕ್ಸ್ಟ್ ಕಮ್ಯುನಿಟಿ ಮೊಬಿಲೈಸೇಷನ್, ಎಂಗೇಜ್ ಲೋಕಲ್ ಗ್ರೂಪ್ಸ್, ಲೈಫ್ ಸ್ಟಾಕ್ ಸೇಫ್ಟಿ. ರೋಲ್ ಏನು? ಅಂಡರ್ಸ್ಟ್ಯಾಂಡಿಂಗ್ ದ ರಿಸ್ಕ್, ಹೀಟ್ ಆ್ಯಕ್ಷನ್ ಪ್ಲಾನ್ಸು, ಇಂಟರ್ ಏಜೆನ್ಸಿ ಕೋರ್ಡಿನೇಷನು, ಡಿಸಾಸ್ಟರ್ ರಿಸ್ಕ್ ರಿಡಕ್ಷನ್, ಇನ್ವೆಸ್ಟ್ಮೆಂಟ್. ಅದು ಕೂಲ್ ಜಾಕೆಟ್ಸ್ ಕೊಡೋದು ರಾಜಸ್ಥಾನ್ ಪೊಲೀಸ್. ಆಮೇಲೆ ಒಂದಿಷ್ಟು ಕಡೆಗೆ ಇದು ಈ ಥರ ಫ್ಯಾನ್ ಬರೋ ಥರನೂ ಮಾಡಿದ್ದಾರೆ ಅವ್ರಿಗೆ ಒಂದು ಸಣ್ಣದಾಗಿ, ಕೂಲ್ ಜಾಕೆಟ್ಸ್ ಕೊಡೋದು. ನೆಕ್ಸ್ಟ್ ORS ಆ್ಯಂಡ್ ಗ್ಲೂಕೋಸ್ ಅವೈಲಬಿಲಿಟೀಸ್ ಕೊಡೋದು. ಗ್ರೀನ್ ಬಿಲ್ಡಿಂಗ್ಸ್ ಮಾಡೋದು. ಕೂಲ್ ರೂಫ್ ಟೆಕ್ನಾಲಜಿ ಅಂತ ತೆಲಂಗಾಣದಲ್ಲಿ ತರ್ತಾ ಇದ್ದೀವಿ. ಕೆಪಾಸಿಟಿ ಡೆವಲಪ್ಮೆಂಟ್ ಬಂದುಬಿಟ್ಟು IC ಕ್ಯಾಂಪೇನ್ಸ್ ಮಾಡಿದೆ. ಡೂಸ್ ಆ್ಯಂಡ್ ಡೋಂಟ್ಸ್, ಕ್ಲೈಮೇಟ್ ರಿಸ್ಕ್ ಮ್ಯಾನೇಜ್ಮೆಂಟ್, ಡಾಟಾ ಕಲೆಕ್ಷನ್, ಝೋನಿಂಗು, ಮ್ಯಾಪಿಂಗು. ನೆಕ್ಸ್ಟ್ ಗೌರ್ಮೆಂಟ್ ಏನು ಹೀಟ್ ಆ್ಯಕ್ಷನ್ ಪ್ಲಾನ್ಸ್ ಅಹಮದಾಬಾದ್ನಾಗ ಮಾಡಿರೋದ್ರಿಂದ ಡೆತ್ 60% ಡಿಕ್ರೀಸ್ ಆಗಿದೆ. IMD ಅರ್ಲಿ ವಾರ್ನಿಂಗ್ ಕೊಟ್ಟಿದೆ, ಒಡಿಶಾದಲ್ಲಾಗಿದೆ. NDMA ಗೈಡ್ಲೈನ್ಸ್ ಇದೆ. ಕೂಲ್ ರೂಫ್ ಪ್ರೋಗ್ರಾಮ್ಸ್ ತೆಲಂಗಾಣದ ಹೇಳಿದ್ನಲ್ವಾ, ಇದೇ ಗ್ರೀನ್ ರೆವಲ್ಯೂಷನ್, ವೈಟ್ ಆ್ಯಂಡ್ ಗ್ರೀನ್ ರೆವಲ್ಯೂಷನ್, ಕೂಲ್ ರೂಫ್ ಪ್ರೋಗ್ರಾಮ್ಸ್ ಅಂತ ಮಾಡಿದ್ದಾರೆ. ಅರ್ಬನ್ ಆ್ಯಂಡ್ ಕ್ಲೈಮೇಟ್ ರೆಸಿಲೆನ್ಸ್ ಪ್ರಾಜೆಕ್ಟ್, ಸ್ಮಾರ್ಟ್ ಸಿಟೀಸ್ ಮಾಡಬೇಕು. ಪಬ್ಲಿಕ್ ಹೆಲ್ತ್ ಪ್ರಿಪೇರ್ಡ್ನೆಸ್ ಇರಬೇಕು. ವಾಟರ್ ಕೂಲಿಂಗ್ ಎಕ್ಸಸ್ ಇರಬೇಕು. ORS ಬೂತ್ಸ್ ಅಂತಲೇ ಮಾಡಬೇಕು. ಲೇಬರ್ ರೀಶೆಡ್ಯೂಲಿಂಗ್. ಬಿಹಾರಲ್ಲೂ ಮಿಡ್ ಡೇ ಔಟ್ಡೋರ್ ವರ್ಕ್ ರೆಸ್ಟ್ರಿಕ್ಟೆಡ್ ಮಾಡಿದ್ದೀವಿ. ಬಿಜಾಪುರಲ್ಲೂ ಕೂಡ ಕರ್ನಾಟಕದಲ್ಲಿ ಅಥವಾ ನಾರ್ದರ್ನ್ ಡ್ರೈ ಇದು ಹಾಟ್ ಏರಿಯಾಸಲ್ಲಿ ಲೈಕ್ ಇಟ್ ಗೋಯಿಂಗ್ ಟು ವರ್ಕ್ ಫ್ರಮ್ 8 to 2 ಥರ ಮಾಡಿರ್ತೀವಿ ಸಮ್ಮರ್ ಡೇಸಲ್ಲಿ. ಇಲ್ಲೂ ಹಾಗೆ ಮಾಡಬೇಕು. US ಒಳಗೆ ಕೂಲ್ ನೈಬರ್ಹುಡ್ ಪ್ರೋಗ್ರಾಮ್ಸ್ ಎಲ್ಲ ಮಾಡಿದ್ವಿ. ಒಂದು ಅರ್ಬನ್ ಟ್ರೀ ಕವರ್ ಜಾಸ್ತಿ ಮಾಡೋದು. ಜಪಾನ್ದಲ್ಲಿ ಹೀಟ್ ಸ್ಟ್ರೋಕ್ ಅಲರ್ಟ್ ಮಾಡಿದ್ದೀವಿ. ಓಕೆನಾ. ಸಿಂಗಾಪುರಲ್ಲಿ ಈ ವರ್ಟಿಕಲ್ ಗಾರ್ಡನ್ಸು ಕೂಲ್ ಪೇಮೆಂಟ್ಸ್, ಈ ವರ್ಟಿಕಲ್ ಗಾರ್ಡನ್ಸ್ಗಳನ್ನ ಕೂಲ್ ಪೇಮೆಂಟ್ಸ್ಗಳು ಮಾಡಿದ್ವಿ. ಆಸ್ಟ್ರೇಲಿಯಾದಲ್ಲಿ ಹೀಟ್ ಹೆಲ್ತ್ ವಾಚ್ ವಾರ್ನಿಂಗ್ ಮಾಡಿದ್ವಿ. ಸ್ಪೇನಲ್ಲಿ ಕ್ಲೈಮೇಟ್ ಶೆಲ್ಟರ್ಸ್ ಇದ್ದಾವೆ. ಲೈಕ್ ಇನ್ಸ್ಟಿಟ್ಯೂಷನಲ್ ಕನ್ವರ್ಜೆನ್ಸ್ ಇದೆ. ವೇ ಫಾರ್ವರ್ಡ್ ಹೆಲ್ತ್, ಲೇಬರು, ಲೈಕ್ ಡಿಸಾಸ್ಟರ್ ಅಥಾರಿಟೀಸ್, 15th ಫೈನಾನ್ಸ್ ಕಮಿಷನ್ ನೀತಿಯಾಗಿ ಹೇಳಿದೆ. ಡಾಟಾ ಸರ್ವೆಲೆನ್ಸ್ ಮಾಡಬೇಕು. ಅರ್ಬನ್ ಪ್ಲ್ಯಾನಿಂಗ್ ಮಾಡಬೇಕು. ನ್ಯಾಷನಲ್ ಹೀಟ್ ವೇವ್ ಫಂಡ್ ಅಂತಲೇ ಮಾಡಿರಿ. ಕ್ಲೈಮೇಟ್ ಇನೋವೇಷನ್ ಗ್ರ್ಯಾಂಟ್ಸ್, ಗ್ಲೋಬಲ್ ಮಾಡಲ್ ಅಡಾಪ್ಟೇಷನ್ಸ್. ಇದನ್ನು ಇದಕ್ಕೂ ಸೇರಿಸ್ಕೊಳ್ರಪ್ಪ, ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲಿ ಸೇರಿಸ್ಕೊಡ್ರಿ ಅಂತ ಬರಿಬೇಕು ಇದನ್ನ ಹೀಟ್ ವೇವ್ನ. ಓಕೆನಾ. ನೋಡಿರಿ, ಸೆಕೆಂಡ್ ನೆಟ್ ಝೀರೋ ಕೂಲಿಂಗ್ ಸ್ಟೇಷನ್ಸ್ ಮಾಡಿದ್ವಿ ಜೋಧ್ಪುರಲ್ಲಿ. ಅಂದರೆ ನಿಮಗೆ ಕೂಲ್ ಆಗಬೇಕಾ, ತುಂಬ ಹೀಟ್ ಆಗ್ತದೆ, ಇಲ್ಲಿ ಬಂದು ಕೂತ್ಕೊಳ್ಳಿ, ಹೀಟ್ನ ಕವರ್ ಮಾಡ್ಕೊಳ್ರಿ. ದುಬೈಲೆಲ್ಲ ಈ ಥರ ಕಾಮನ್ನಾಗಿ ಕಾಣಿಸ್ತಿರುತ್ತೆ. ಓಕೆನಾ. ನೀವು ಇಲ್ಲಿ ಸ್ವಲ್ಪ ಹೀಟ್ ಆಗ್ತಿದ್ರೆ ಬಂದು ಕೂತ್ಕೊಳ್ಳೋದು ಪಬ್ಲಿಕ್ ಸ್ಪೇಸಲ್ಲಿ. ನೋಡಿರಿ, ಮತ್ತು ಇನ್ಫ್ರಾಸ್ಟ್ರಕ್ಚರು, ಬಿಲ್ಡಿಂಗ್ಸ್ಗಳ್ನ ಆಯಾ ರೀಜನ್ನಿಗೆ ತಕ್ಕಂತೆ ಕಟ್ಬೇಕು. ಇಲ್ಲಿ ಹೀಟ್ನ ಆಗದೇ ಇರೋ ಥರ, ಟೆಂಪ್ರೇಚರ್ ಆಗದೆ ಇನ್ಕ್ರೀಸ್ ಆಗದೆ ಥರ ಬಿಲ್ಡಿಂಗ್ ಕಟ್ಸ್ಬೇಕು ಸ್ಕೂಲ್ಗಳಲ್ಲಿ. ಇದು ಪ್ರಿನ್ಸಸ್ ರತ್ನಾವತಿ ಗರ್ಲ್ಸ್ ಸ್ಕೂಲ್ ಇನ್ ಜೈಸಲ್ಮೇರ್ನ ಕಟ್ಟಿದ್ದೀವಿ. 50 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇದ್ದರೂ ಒಳಗೆ ತುಂಬ ಕೂಲ್ ಆ್ಯಂಡ್ ನಾರ್ಮಲ್ ಟೆಂಪ್ರೇಚರ್ ಇರುತ್ತೆ. ಹುಡುಗರದ್ದು ಸ್ಟಡಿ ಜಾಸ್ತಿ ಆಗುತ್ತೆ. ಓಕೆನಾ. ಇದು ಗ್ರೇಟ್ ಇನಿಷಿಯೇಟಿವ್ಸ್. ಇದು ಅದೇ ಹೇಳಿದ್ನಲ್ವ, ಈ ಥರ ನಿಮಗೆ ಇಲ್ಲಿ ಮಾಡಿದ್ದೀವಿ ಅಂತಂದರೆ. ಚೆನ್ನೈದಲ್ಲೂ ಕೂಡ ಗಿಗ್ ವರ್ಕರ್ಸ್ಗೆ, ಎಸ್ಪೆಷಲಿ ಸ್ವಿಗ್ಗಿ ಆ್ಯಂಡ್ ಝೊಮ್ಯಾಟೋದವ್ರಿಗೆ ಈಸಿ ಅಕ್ಸೆಸಿಬಿಲಿಟಿ ಆಗಿ ಮತ್ತು ಕೂಲಾಗಿರೋಕ್ಕೆ ಈ ಥರ ಫೆಸಿಲಿಟೀಸ್ಗಳನ್ನ ಮಾಡಿದ್ದೀವಿ. ಅಲ್ಲಿ ಮಾಡಬೇಕು, ನೀಡಿದೆ. ಎಮರ್ಜೆನ್ಸಿ ಕೂಲಿಂಗ್ ಸೆಂಟರ್ಸ್ಗಳು ಮಾಡಿದ್ದೀವಿ. ದಿಸ್ ಇಸ್ ದ ನೀಡ್ ಆಫ್ ದಿ ಅವರ್ ಇನ್ ಹೈಲಿ ಹೀಟ್ ಝೋನ್ಸಲ್ಲಿ. ನೆಕ್ಸ್ಟ್ ಯಾವುದಪ್ಪ? ಕೋಲ್ಡ್ ವೇವ್. ಕೋಲ್ಡ್ ವೇವ್ ಸ್ಟಾರ್ಟ್ ಮಾಡೋಣ. ಓಕೆನಾ. ಈಗ ಕೋಲ್ಡ್ ವೇವ್ ಅಂತಂದರೆ ಪ್ಲೇನ್ ಏರಿಯಾಸಲ್ಲಿ ಮೀನ್ ಟೆಂಪ್ರೇಚರ್ಗಿಂತ ಲೆಸ್ ದೆನ್ 10 ಡಿಗ್ರಿ ಸೆಲ್ಸಿಯಸ್ ಬರುತ್ತೆ. ಹಿಲ್ಲಿ ಏರಿಯಾದಲ್ಲಿ ಮೀನ್ ಟೆಂಪ್ರೇಚರ್ಗಿಂತ ಲೆಸ್ ದೆನ್ 0 ಡಿಗ್ರಿ ಸೆಲ್ಸಿಯಸ್ ಇತ್ತಂದರೆ ಇದನ್ನ ಕೋಲ್ಡ್ ವೇವ್ ಅಂತೀವಿ ನಾವು. ಕೋಲ್ಡ್ ವೇವ್ ಆಯಿತು. ನೆಕ್ಸ್ಟ್ ಆ್ಯಕ್ಚುಲ್ ಮಿನಿಮಮ್ ಟೆಂಪ್ರೇಚರ್ಸ್ ಹೇಳಿದ್ದೀನಿ. ಕೋಸ್ಟಲ್ ಸ್ಟೇಷನ್ಸಲ್ಲಿ ಡಿಕ್ಲರೇಷನ್ ಅಟ್ಲೀಸ್ಟ್ 2 ಸ್ಟೇಷನ್ಸಲ್ಲಿ, ಮೆಟ್ರಾಲಜಿಕಲ್ ಸಬ್ ಡಿವಿಷನ್ಸಲ್ಲಿ. ಡ್ರೆಕೋ ಅಂತಂದರೆ ಇದೆ ಕೂಡ ಸ್ಟ್ರೇಟ್ ಲೈನ್ ವಿಂಡ್ ಸ್ಟಾಮು, ನಾಟ್ ರೊಟೇಟಿಂಗ್ ಆಗಲ್ಲ. ಅಕ್ಕರ್ ಇದ್ದ ಫಾಸ್ಟ್ ಮೂವಿಂಗ್ ಥಂಡರ್ ಸ್ಟಾಮ್ಸು, ವಿಂಡ್ ಸ್ಪೀಡು 93 km/h ಇರುತ್ತೆ. ಅಕ್ಕರ್ಸ್ ಪ್ರೈಮರ್ಲಿ ಜೂನ್ ಜುಲೈಯಲ್ಲಿ ಆಗುತ್ತೆ. ಕೋಲ್ಡ್ ಎಫೆಕ್ಟೆಡ್ ರೀಜನ್ಸ್, ಕೋಲ್ಡ್ ವೇವ್ ರೀಜನ್ ಅದೇ ಪಂಜಾಬ್, ಹಿಮಾಚಲ ಪ್ರದೇಶ, ಉತ್ತರಾಖಂಡ. ಡ್ರೆಕೋ ಅಬ್ಸರ್ವೇಷನ್ ಉತ್ತರ ಪ್ರದೇಶ, ಬಿಹಾರಲ್ಲೂ ಆಗುತ್ತೆ. ಓಕೆನಾ. ಕಾಸಸ್ ಏನು? ಲ್ಯಾಕ್ ಆಫ್ ಕ್ಲೌಡ್ ಕವರ್. ಕ್ಲೌಡ್ ಏರಿಯಲ್ಲ ಟೆರೆಸ್ಟ್ರಿಯಲ್ ಹೀಟ್ ರೇಡಿಯೇಷನ್ ಲಾಸ್ ಅಬ್ಸರ್ವ್ ಮಾಡ್ಕೊಂಡೇ ಇದ್ದಾಗ ಅದು ಹೋಗ್ತಾನೇ ಇರುತ್ತೆ. ಹಿಂಗೆ ಕ್ಲೌಡ್ ಇತ್ತು ಅಂದ್ಕೊಳ್ಳೋಣ ಈಗ. ಓಕೆನಾ. ಇಲ್ಲೊಂದು ಕ್ಲೌಡ್ ಇದೆ. ಈ ಕ್ಲೌಡ್ ಇದ್ದಾಗ ಈ ರೇಡಿಯೇಷನ್ಸ್ ಹಿಂಗೆ ಹೋಗಿರುತ್ತೆ. ಇದು ಅಬ್ಸರ್ವ್ ಮಾಡ್ಕೊಂಡು ಇಲ್ಲಿ ಹೀಟ್ ಟ್ರ್ಯಾಪ್ ಆಗುತ್ತೆ, ಸ್ವಲ್ಪ ಹೀಟ್ ಇರುತ್ತೆ. ಕ್ಲೌಡೇ ಇಲ್ಲ ಅಂತಂದರೆ ಮುಗಿತು, ಹಿಂಗೆ ಹೀಟ್ ಹೋಗಿಬಿಡುತ್ತೆ. ಇಲ್ಲೆಲ್ಲ ಲ್ಯಾಂಡ್ ಕೂಲ್ ಆಗಿಬಿಡುತ್ತೆ. ರಾಜಸ್ಥಾನದಲ್ಲಿ ನಿಮಗೆ
ಬೆಳಿಗ್ಗೆ ತುಂಬ ಇಟ್ಟು ರಾತ್ರಿ ತುಂಬ ಕೂಲು, ಬಿಕಾಸ್ ಆಫ್ ದಿಸ್ ಈ ಥರ ಕೋಲ್ಡ್ ವೇವ್ ಜಾಸ್ತಿ ಇರುತ್ತೆ ಅಲ್ಲಿ. ನೆಕ್ಸ್ಟ್ ಫ್ರೆಶ್ ಸ್ನೋಫಾಲ್ ಇನ್ ಹಿಮಾಲಯಸ್ಸು, ಸಬ್ಸಿಡೆನ್ಸ್ ಆಫ್ ದಿ ಕೋಲ್ಡ್ ಏರ್, ಕೆಳಗಿಂದ ಕೋಲ್ಡ್ ಏರೇ ಬಂದುಬಿಡುತ್ತೆ. ಲಾನಿನ ಎಫೆಕ್ಟಿಂದನೂ ಆಗುತ್ತೆ. ವೀಕ್ ವೆಸ್ಟರ್ನ್ ಡಿಸ್ಟರ್ಬೆನ್ಸಸ್ ಈಗೇನು ಬಂದುಬಿಡುತ್ತಲ್ಲ, ಇದು ವೆಸ್ಟರ್ನ್ ಡಿಸ್ಟರ್ಬೆನ್ಸಸ್ ಕಮ್ಮಿ ಇತ್ತಂದ್ರೆ ಕೋಲ್ಡ್ ಏರ್ ಅಲ್ಲೇ ಇದ್ಕೊಂಡ್ಬಿಡುತ್ತೆ, ಬಂತು ಅಂದರೆ ಕಿತ್ಕೊಂಡು ಹೋಗ್ಬಿಡುತ್ತೆ. ನೆಕ್ಸ್ಟ್ ಹಿಮಾಲಯನ್ ಬ್ಯಾರಿಯರ್, ಅದರಿಂದ ಏನು ಆ್ಯಕ್ಚುಲಿ ಸಿವಿಯರಾಗಿ ಆಗಬೇಕಿತ್ತು, ಇದರಿಂದ ಸ್ವಲ್ಪ ಟ್ರಾಪ್ಸ್ ದ ಕೋಲ್ಡ್ ಏರು, ಒನ್ ಆಫ್ ದ ರೀಸನ್ ಜಾಸ್ತಿ ಕೋಲ್ಡ್ ಆಗಿಲ್ಲ ಅನ್ನೋದಕ್ಕೆ. ಕಾಂಟಿನೆಂಟಲ್ ಇಂಟೀರಿಯರ್ಸ್, ಅದು ಇಂಟೀರಿಯರ್ ಪಾರ್ಟ್ಸಲ್ಲಿ ಇರ್ತಾರಲ್ಲ, ಮೂಮೆಂಟೇ ಆಗೋದ್ರ ಕೋಲ್ಡ್ ಹಂಗೆ ಇಟ್ಕೊಂಡ್ಬಿಡುತ್ತೆ. ನೆಕ್ಸ್ಟ್ ಟೆಂಪ್ರೇಚರ್ ಇನ್ವರ್ಷನ್, ಕೋಲ್ಡ್ ಏರು ಇದ್ರ ಮೇಲೆ ಹಾಟ್ ಏರು, ಇದು ಮೂಮೆಂಟ್ ಇಲ್ಲ, ಹಿಂಗೆ ನಿಂತ್ಕೊಂಡ್ಬಿಡುತ್ತೆ. ಇದನ್ನ ನಾವು ಟೆಂಪ್ರೇಚರ್ ಇನ್ವರ್ಷನ್ ಅಂತೀವಿ. ಇದರಿಂದನೂ ಕೂಡ ಕೋಲ್ಡ್ ವೇವ್ ಆಗುತ್ತೆ. ಪೋಲಾರ್ ವರ್ಟೆಕ್ಸ್ ಶಿಫ್ಟ್ ಆಗಿಬಿಡುತ್ತೆ, ಆರ್ಕಿಟಿಕ್ ಏರ್ ಮೂಮೆಂಟ್ ಆಗುತ್ತೆ. ಎಕ್ಸ್ಟ್ರೀಮ್ ಕೋಲ್ಡ್ ಇನ್ ನಾರ್ತ್ ಅಮೆರಿಕನ್, ಜಪಾನ್. ನೆಕ್ಸ್ಟ್ ಡ್ರೆಕೋ ಕಾಸಸ್ ದಿ ಎಕ್ಸಾಂಪಲ್ ಇದೆ ವಾರ್ಮ್ ವಾಯ್ಸ್ಟ್ ಏರೋ, ಅಟ್ಮಾಸ್ಫಿಯರಿಕ್ ಇನ್ಸ್ಟೆಬಿಲಿಟಿ, ರೈಸಿಂಗ್ ವಾರ್ಮ್ ಆ್ಯಂಡ್ ಸಿಂಕಿಂಗ್ ಕೋಲ್ಡ್ ಏರ್. ಸ್ಕ್ವಾಲ್ ಲೈನ್ ಫಾರ್ಮೇಷನ್ ಅಂತ, ಲಾಂಗ್ ಸ್ಟಾರ್ಮ್ ಲೈನ್ಸ್ ವಿಂಡ್ ಡ್ಯಾಮೇಜಸ್ ಮಾಡ್ತೀವಿ, ಡೌನ್ ಬರ್ಸ್ಟ್ಸು, ಹೈ ವಿಂಡ್ ಸ್ಪೀಡು, ಜೆಟ್ ಸ್ಟ್ರೀಮು, ಫಾಸ್ಟ್ ಲೋ ಪ್ರೆಷರ್ ಸಿಸ್ಟಮ್ಸ್ ಆಗುತ್ತೆ. ಇಂಪ್ಯಾಕ್ಟ್ ಅನ್ನೋದು ಡೆತ್ತು, ಕಾನ್ಪುರಲ್ಲಿ 98 ಡೆತ್ಸ್ ಆಗ್ತಿದೆ. ಇನ್ಕ್ರೀಸಿಂಗ್ ಕಾರ್ಡಿಯೋವಾಸ್ಕ್ಯುಲರ್ ರೆಸ್ಪಿರೇಟರಿ ಇಲ್ನೆಸ್, ಹೈಪೋಥರ್ಮಿಯಾ, ಎಲ್ಡರ್ಲಿ, ಹೋಮ್ಲೆಸ್, ಔಟ್ಡೋರು. ಅಗ್ರಿಕಲ್ಚರ್ ಏನು ಕ್ರಾಪ್ ಡ್ಯಾಮೇಜ್ ಅಫೆಕ್ಟ್ಸ್ ದಿ ರಬಿ ಕ್ರಾಪ್ಸ್, ಓಕೆನಾ. ಡಿಕ್ರೀಸಸ್ ದ ಈಲ್ಡ್ ಡ್ಯೂ ಟು ಫ್ರಾಸ್ಟ್ ಆ್ಯಂಡ್ ಡಿಲೇಡ್ ಮೆಚುರಿಟಿ. ಲವ್ಲಿಹುಡ್ ಏನೋ ಡಿಕ್ರೀಸಸ್ ದಿ ಪ್ರೊಡಕ್ಟಿವಿಟಿ ಇನ್ ಅಗ್ರಿಕಲ್ಚರ್ ಆಗುತ್ತೆ, ವೇಜ್ ಲಾಸ್ ಆಗುತ್ತೆ, ಫುಡ್ಸ್. ಇದೇ ನೋಡಿದ್ದು ಫ್ರಾಸ್ಟ್ ಅಫೆಕ್ಟೆಡ್ ಪ್ಲಾಂಟ್ಸ್ ಅಂತಂದರೆ ಇಲ್ಲಿ ಫೋಟೋಸಿಂಥಸಿಸ್ ಆಗಲ್ಲ, ಫೋಟೋಸಿಂಥಸಿಸ್ ಅಂದರೆ ಫುಡ್ ಸ್ಟೋರೇಜ್ ಆಗಲ್ಲ, ಫುಡ್ ಸ್ಟೋರೇಜ್ ಅಂದರೆ ಫುಡ್ ಸೆಕ್ಯೂರಿಟಿ ಪ್ರಾಬ್ಲಮ್. ಈ ಥರ ದೊಡ್ಡ ಕ್ರಾಪ್ ಲಾಸ್ ಆಗಿಬಿಟ್ರೆ ತುಂಬ ಫುಡ್ ಸೆಕ್ಯೂರಿಟಿ ತುಂಬ ತೊಂದರೆ ಆಗಿಬಿಡುತ್ತೆ. ಇನ್ಫ್ರಾಸ್ಟ್ರಕ್ಚರ್ ಟ್ರಾನ್ಸ್ಪೋರ್ಟ್, ಈ ಥರ ನಿಮಗೆ ಫಾಗ್ ಇತ್ತು ಅಂತಂದರೆ ಕೋಲ್ಡ್ ವೇವಲ್ಲಿ ಕಾಮನ್ ಆಗಿರುತ್ತೆ. ಈ ರೋಡ್ ಆಕ್ಸಿಡೆಂಟ್ಸ್ ಜಾಸ್ತಿ ಆಗ್ತಾ ಇರ್ತವೆ, ಪವರ್ ಡಿಮ್ಯಾಂಡು, ಸರ್ಚ್ ಫಾರ್ ಹೀಟಿಂಗ್ ಜಾಸ್ತಿ ಆಗುತ್ತೆ, ವಾಟರ್ ಪೈಪ್ಸ್ ಇರುತ್ತೆ. ಇಂಡಿಯಾದಲ್ಲಿನೂ ಅಂಥ ಸ್ವಚ್ಛ ಗ್ರೇಟ್ ಕೋಲ್ಡ್ ವೇವ್ಸ್ ಇಲ್ಲ, ಬಟ್ ವೆಸ್ಟರ್ನ್ ಕಂಟ್ರೀಸಲ್ಲೆಲ್ಲ ಬಿಕಾಸ್ ಆಫ್ ದಟ್ ಟೆಂಪರೇಟ್ ಝೋನ್ಸ್, ಅವರು ಅಲ್ಲೆಲ್ಲ ಮನೆಯಲ್ಲಿ ಫೈರ್ಸ್ ಯೂಸ್ ಮಾಡ್ತಿರ್ತಾರೆ. ದಿಸ್ ಈಸ್ ವೆರಿ ಕಾಮನ್ ದೇರ್. ಹಂಗಾಗಿ ಅವ್ರಿಗೆ ಹೋಮ್ಗಳಿಗೆ ಡೈರೆಕ್ಟ್ ಗ್ಯಾಸ್ ಕನೆಕ್ಷನ್ಸ್ ಕೊಟ್ಟಿರ್ತಾರೆ, ಓಕೆನಾ. ಈ ಥರ ವಾಟ್ರೇ ನಿಮಗೆ ಬಂದಾಗ್ಬಿಡುತ್ತೆ, ಎಲ್ಲ ಕೋಲ್ಡಿಂದ ಬ್ಲಾಕ್ ಆಗಿಬಿಟ್ರೆ ಏನು ಮಾಡೋಣ, ವಾಟರ್ ಅವೈಲಬಿಲಿಟಿ ಇರಲ್ಲ. ಅರ್ಲಿ ವಾರ್ನಿಂಗ್ ಆ್ಯಂಡ್ ಫೋರ್ಕಾಸ್ಟಿಂಗ್ ಬೇಕು. ಇದಕ್ಕೆ ನೋಡಲ್ ಏಜೆನ್ಸಿ IMD ಮಾಡಿದೆ, ಇಂಪ್ಯಾಕ್ಟ್ ಬೇಸ್ಡ್ ಫೋರ್ಕಾಸ್ಟಿಂಗ್ ಅಲರ್ಟ್ಸ್ ಇದೆ, ಕೋಲ್ಡ್ ವೇವ್ ಡಿಕ್ಲರೇಷನ್ ಇದೆ, ಡ್ರೆಕೋ ಅಲರ್ಟ್ಸ್ ಇದೆ. NDM ಏನು ಮಾಡಿದ್ದಾರೆ, ಅದೇ HVRCA ಮಾಡಿದ್ದಾರೆ, ಅರ್ಲಿ ವಾರ್ನಿಂಗ್ ಇದೆ, IEC ಕ್ಯಾಂಪೇನ್ಸ್ ಇದೆ, ಪ್ರಿವೆನ್ಷನ್ ಮಿಟಿಗೇಷನ್ ಇದೆ, ಹೆಲ್ತ್ ಕೇರ್ ಇದೆ. ವಿಶ್ರಾಮ್ ಗೃಹ ಲೈಕ್ ಹಂಗೆ ಹೀಟ್ ಫೋಗ್ ಹಂಗೆ ಹೇಳಿದ್ವು, ಇದಕ್ಕೂ ಮಾಡಿದ್ದಾರೆ. ಅಗ್ರಿಕಲ್ಚರ್ಗೆ ಫಾಸ್ಟ್ ಪ್ರೊಟೆಕ್ಷನ್, ಲೈಟ್ ಇರಿಗೇಷನ್ ಇದೆ. ಎನರ್ಜಿ ಅನ್ಇಂಟರಪ್ಟೆಡ್ ಪವರ್ ಫಾರ್ ಹೆಲ್ತ್ ಇದೆ. ಮಿಟಿಗೇಷನ್ ಮೆಜರ್ಸ್ ಏನು ಅರ್ಲಿ ವಾರ್ನಿಂಗು ಅದೇ, ಶೆಲ್ಟರ್ಸ್ ಆ್ಯಂಡ್ ಸೇಫ್ ಝೋನ್ಸು, ಸಪ್ಲೈಸು, ಪಬ್ಲಿಕ್ ಅವೇರ್ನೆಸ್ಸು, ಹೆಲ್ತ್ ಸರ್ವಿಸು, ಇನ್ಫ್ರಾಸ್ಟ್ರಕ್ಚರ್, ಇಂಟರ್ ಏಜೆನ್ಸಿ ಕಮ್ಯುನಿಟಿ ಕೆಪಾಸಿಟಿ, ಓಕೆನಾ. ಅಷ್ಟೇ ಬೇಸಿಕ್ ಇದೆ. ಈ ಥರ ಕೋಲ್ಡ್ ವೇವ್ ಈ ರೀಜನಲ್ಲಿ ಜಾಸ್ತಿ ಆಗ್ತಿರುತ್ತೆ. ದಿಸ್ ಇಸ್ ದ ಹೀಟ್ ವೇವ್ ಹೆಂಗೆ ಹಾಕಿದ್ವಲ್ಲ ಹಂಗೆ ಇದು ಕೋಲ್ಡ್ ವೇವ್ದು, ಓಕೆನಾ. ಲೆಟ್ಸ್ ಲುಕ್ ಎಟ್ ದ ನೆಕ್ಸ್ಟ್ ಕಾನ್ಸೆಪ್ಟ್, ಡ್ರಾಟ್ ಅಂದರೆ ಬರ ಯಾವುದಕ್ಕೆ ದಿಸ್ ಇಸ್ ದ ಡ್ರಾಟ್. ನಿಮಗೆ ಮ್ಯಾಪ್ ನೋಡು, ನಿಮಗೆ ಕೋಲ್ಡ್ ವೇವ್ ಹಿಂಗಿತ್ತು, ಹೀಟ್ ವೇವ್ ಹಿಂಗೆ ಹೋಗಿತ್ತು, ಸ್ವಲ್ಪ ಇದಕ್ಕೆ ಸ್ವಲ್ಪ ಚೇಂಜ್ ಆಗಿಬಿಡುತ್ತೆ. ನೀವು ಸ್ಪೆಸಿಫಿಕೇಷನ್ಸೇ ಕವರ್ ಮಾಡಬೇಕಾಗುತ್ತೆ ಇದನ್ನು, ಡ್ರಾಟು, ಓಕೆನಾ. ಇದು ಡ್ರಾಟ್ ಮ್ಯಾಪು, ಇದು ಓಲ್ಡ್ ಡಾಟಾ ಕಳ್ಸ್ಕೊಬಿಟ್ರೆ ಜಸ್ಟ್ ಫಾರ್ ಮೇಕ್ ಯುವರ್ ಕನ್ವೀನಿಯನ್ಸ್ಗೆ ಹಾಕಿದ್ದು. ಇದಕ್ಕೆ ಹಾಕಿದ್ದ ಮೇಜರ್ಲಿ ವಿಸಿಬಲ್ ಸೈನ್ಸ್ ಆಫ್ ಡ್ರಾಟು, ಎಕನಾಮಿಕ್ ಇಂಪ್ಯಾಕ್ಟ್ಸು, ಸೋಷಲ್ ಇಂಪ್ಯಾಕ್ಟ್ಸು, ಓಕೆನಾ. ಇದು ವಿಜುವಲ್ ಇಂಪ್ಯಾಕ್ಟ್ಸ್ ಕಾಣಿಸುತ್ತಾ ನಿಮಗೆ, ಹೇಗೆ ದನ ಕರುಗಳೆಲ್ಲ ಊಟ ಇಲ್ದಂಗೆ ಸತ್ತು ಬಿದ್ದಿದೆ ನೋಡಿ. ಇಟ್ಸ್ ವೆರಿ ಡಿವೈಸ್ಟೇಟಿಂಗ್, ಬಟ್ ಇಟ್ಸ್ ಅ ಟ್ರುತ್. ನೋಡಿ, ಫೀಲ್ಡ್ ಕ್ರಾಪ್ಸಲ್ಲೆಲ್ಲ ನೀರು ಇಲ್ದಂಗೆ ಇರೋದು. ಈ ಟ್ರುತ್ನ ಫೇಸ್ ಮಾಡೋಕ್ಕಾಗದೇ ಇರೋದಾಗ ನಾವು ಇದನ್ನೆಲ್ಲ ವೆರಿ ಸೆನ್ಸಿಟಿವ್ ಅಂತ ಹೇಳ್ತೀವಿ. ದಿಸ್ ಇಸ್ ದ ರಿಯಾಲಿಟಿ ನೋಡಬೇಕು. ಹಂಗಂದ್ರೆ ಡಿಸೆನ್ಸಿಟೈಸ್ ಅಲ್ಲ, ಅದಕ್ಕೋಸ್ಕರ ನಾವು ಕೆಲಸ ಮಾಡಬೇಕು. ಡ್ರಾಟಲ್ಲಿ ಈ ಥರ ವೆರಿ ಕಾಮನ್ ಇದು. ಒಬ್ಬೊಬ್ರು ನೀರಿಗೋಸ್ಕರ ಎಷ್ಟು ಕಷ್ಟಪಟ್ಟು ನೀರು ತರ್ತಾ ಇದ್ದಾರೆ ನೋಡಿ. ವಿ ಆರ್ ಹಿಯರ್ ನಾಟ್ ಟು ಮೇಕ್ ಜಸ್ಟ್ ರೀಡ್ ಆಲ್ ದೀಸ್ ಥಿಂಗ್ಸ್, ವಿ ಆರ್ ಗೋಯಿಂಗ್ ಟು ರೆಸ್ಪಾಂಡ್ ಫಾರ್ ದೇರ್ problems. That's the beauty of this job. We are going to serve the people. They are not like any other persons. They are the citizens of this India and we are going to serve them. ನಾವಿರುವುದು ಇವ್ರ ಸೇವೆಗಾಗಿ, ಇವ್ರನ್ಗೋಸ್ಕರ ಕೆಲಸ ಮಾಡಬೇಕು. ನಾವು ದೊಡ್ಡವರಲ್ಲ, ಅವ್ರ ಸೇವೆಗಾಗಿ ನಾವು ನಿಯೋಜನೆಗೊಂಡವರು. ವಿ ಆರ್ ಇನ್ ಸರ್ವಿಸ್ ಟು ಪೀಪಲ್. ಡ್ರಾಟ್ ಅನ್ನು ಎ ಪ್ರೊಲಾಂಗ್ಡ್ ಪೀರಿಯಡ್ ಆಫ್ ವಾಟರ್ ಶಾರ್ಟೇಜ್ ಡ್ಯೂ ಟು ಇನ್ಸಫಿಷಿಯೆಂಟ್ precipitation, high evaporation, excessive use from the storage and ground water source. ಅದೇ ಪ್ರೊಲಾಂಗ್ಡ್ ಪೀರಿಯಡ್ ಆಫ್ ವಾಟರ್ ಶಾರ್ಟೇಜ್ ಅಂತ ಹೇಳ್ಬಿಟ್ರೆ ಮುಗೀತು. ಅದಕ್ಕೆ ಡ್ಯೂ ಟು ಇನ್ಸಫಿಷಿಯೆಂಟ್ ಪ್ರೆಸಿಪಿಟೇಷನ್, ಹೈ ಎವಾಪರೇಷನ್, ಎಕ್ಸೆಸಿವ್ ಯೂಸ್ ಫ್ರಮ್ ದಿ ಸ್ಟೋರೇಜ್ ಆ್ಯಂಡ್ ಗ್ರೌಂಡ್ ವಾಟರ್ ಸೋರ್ಸಸ್. ಮುಗಿತು, ನಾನು ಹೇಳಿದ್ನಲ್ವ ಏನಾಗಿರುತ್ತೆ ಎದಕ್ಕಾಗುತ್ತೆ ಅಂತ ಹೇಳಿದ್ರೆ ಮುಗೀತು. ದಟ್ಸ್ ಅ ಡಿಸಾಸ್ಟರ್ ಇವೆಂಟ್. ನೀವು ಎಕ್ಸ್ಪ್ಲೇನ್ ಮಾಡಿದಾಗೆ ಮೆಟಲಾಜಿಕಲ್ ಡ್ರಾಟ್ ಅಂದರೆ ಮೋರ್ ದನ್ ಮಳೆ ಆಗೋದಕ್ಕಿಂತ 25% ಕಡಿಮೆ ಮಳೆ ಆದಾಗ,
ಅಗ್ರಿಕಲ್ಚರ್ ಅಂದರೆ ಸಾಯಿಲ್ ಮಾಸ್ಚರಲ್ಲಿ ಕಡಿಮೆ ಇರುತ್ತೆ, ಬಂದೇಲ್ಖಂಡಲ್ಲಿ ಕಾಮನ್ ಆಗಿ ಕಂಡುಬರುತ್ತೆ. ಹೈಡ್ರಾಲಜಿಕಲ್ ಅಂತಂದರೆ ವಾಟರ್ ಬಾಡೀಸ್ ಡ್ರೈ ಡ್ಯೂ ಟು ಪ್ರೊಲಾಂಗ್ಡ್ ಡ್ರಾಟ್ ಇಂದ ಕಾವೇರಿ ಬೇಸಿನ್. ಸೋಷಿಯೋ ಎಕನಾಮಿಕ್ ವಿದರ್ಭದಲ್ಲಿ ಅದು ಕಂಡು ಬಂದಿತ್ತು, ಅಲ್ಲಿ ಫಾರ್ಮರ್ ಸೊಸೈಟಿ ಜಾಸ್ತಿ ಆಗಿತ್ತಲ್ವ, ಅದು ಹೈಡ್ರಾಲಜಿಕಲ್ ಡ್ರಾಟಿಗೆ. ಎಕಲಾಜಿಕಲ್ ಅಂದರೆ ಡಿಪ್ಲಿಷನ್ ಆಫ್ ವಾಟರ್ ಸ್ಟೋರೇಜ್ ಬಿಲೋ ದ ರಿಪ್ಲಿಷ್ಮೆಂಟ್ ಲೆವೆಲ್ಸ್, ಫ್ಲ್ಯಾಶ್ ಡ್ರಾಟ್. ಓಕೆನಾ. ಈ ವರ್ಲ್ಡ್ ಡ್ರಾಟ್ ಅಟ್ಲಾಸ್ ಅಂತಂದು UNCCD ಕೊಟ್ಟಿದೆ. 75% ಆಫ್ ದ ವರ್ಲ್ಡ್ ಪಾಪ್ಯುಲೇಷನ್ ಆಯ್ತಲ್ಲ, ವರ್ಲ್ಡಿನ 75% ಈಸ್ ಅಂಡರ್ ಡ್ರಾಟಲ್ಲೇ ಇದೆ. ಇಂಡಿಯಾದಾಗೆ 2/3 ಏರಿಯಾ ಈಸ್ ಅಂಡರ್ ಡ್ರಾಟ್. 56% ಆಫ್ ಇಂಡಿಯಾ ಇಸ್ ವಲ್ನರಬಲ್ ಟು ಡ್ರಾಟ್. ಆಮೇಲೆ ನೆಕ್ಸ್ಟ್ ವಾಟರ್ ಸ್ಟ್ರೆಸ್ ಇದೆ. ಪರ್ ಕ್ಯಾಪಿಟಲ್ ವಾಟರ್ ಅವೈಲಬಿಲಿಟಿ ರೆಡ್ಯೂಸ್ಡ್ ಬೈ 50%. ಅವಾಗ ನಿಮಗೆ ಒಬ್ಬ ಮನುಷ್ಯಂಗೆ 100 ಲೀಟರ್ ತಂದ್ಕೊಳ್ರಿ 50 ಲೀಟರ್ ಆಗಿದೆ ಒಬ್ಬ ಮನುಷ್ಯಂಗೆ ಒಂದು ದಿನಕ್ಕೆ. ಈಗ ಎಷ್ಟು, ಐ ಆಮ್ ಜಸ್ಟ್ ಗಿವಿಂಗ್ ಎ ಹೈಪೋಥೆಟಿಕಲ್ ಎಕ್ಸಾಂಪಲ್. ಅಂದರೆ 50% ಪರ್ ಕ್ಯಾಪಿಟಲ್ ವಾಟರ್ ಅವೈಲಬಿಲಿಟಿ ಡಿಕ್ರೀಸ್ ಆಗಿದೆ ಕಂಪೇರ್ ಟು 1951. ಕರೆಂಟ್ ಮೋರ್ ದೆನ್ 40% ಆಫ್ ಇಂಡಿಯಾಸ್ ಲ್ಯಾಂಡ್ ಆ್ಯಂಡ್ 70% ಕ್ರಾಪ್ ಏರಿಯಾ ಅಫೆಕ್ಟೆಡ್ ಆಗಿದೆ. ಕಾಸಸ್ ಆಫ್ ಡ್ರಾಟ್ ಏನೋ ಒಂದು ರೇನ್ಫಾಲ್ ಡಿಫಿಷಿಯನ್ಸಿ, ಎಲ್ ನೀನೋ, IOD ಇವೆಂಟ್ಸಸ್ಗಳು. ನೆಕ್ಸ್ಟ್ ಎರಾಟಿಕ್ ಮಾನ್ಸೂನ್. 80% ಆಫ್ ಇಂಡಿಯಾಸ್ ಡ್ರಾಟ್ಸ್ ಇದೆ. ಅಂದರೆ ಒಂದು ತಿಂಗಳಲ್ಲಿ ಮಳೆ ಆಗುವ ಮಳೆ ಒಂದೇ ದಿನದಲ್ಲಿ ಇದಿಷ್ಟು ಮಳೆ ಒಂದೇ ದಿನದಲ್ಲಿ ಒಂದೇ ಕಡೆಗೆ ಆಯಿತು ಅಂದರೆ ಮುಗಿತಲ್ಲ, ಹೋಯ್ತು ಮಳೆ. ಸೊ ದಿಸ್ ಆಲ್ಸೋ ಲೀಡಿಂಗ್ ಟು ಡ್ರಾಟ್. ಹೀಟ್ ವೇವ್ಸು, ಡಿಫಾರೆಸ್ಟೇಷನ್, ಆಕ್ಸಿಜನ್ ಓವರ್ ಎಕ್ಸ್ಟ್ರಾಕ್ಷನ್ ಆಫ್ ಗ್ರೌಂಡ್ ವಾಟರ್ ಪಂಜಾಬಲ್ಲಿದೆ. ಇನ್ಎಫಿಷಿಯೆಂಟ್ ಇರಿಗೇಷನ್ಸ್ ಇದೆ, ವಾಟರ್ ವೇ ವೇಸ್ಟೇಜ್. ಸುಮ್ಮನೆ ಈ ಶುಗರ್ ಕೇನ್ ಫೀಲ್ಡಲ್ಲಿ ನೋಡಿರ್ತೀರ, ಹಿಂಗೆ ಬೆಳೆಸಿರ್ತಾರೆ, ಸುಮ್ಮನೆ ನೀರು ಬಿಟ್ಬಿಡೋದು ಮನಸೋ ಇಚ್ಛೆ, ಇನ್ನೇನು ಕಂಟ್ರೋಲ್ ಇಲ್ಲ. ಈ ಥರನೇ ಎಕ್ಸೆಸಿವ್ ಯುಟಿಲೈಸೇಷನ್ ಡ್ರಾಟ್ ಆಗುತ್ತೆ. ಕ್ಲೈಮೇಟ್ ಚೇಂಜ್ ಇದೆ. ಇಂಪ್ಯಾಕ್ಟ್ ಏನು, ಅಗ್ರಿಕಲ್ಚರಲ್ ಲಾಸ್. ಡ್ರಿಂಕಿಂಗ್ ವಾಟರ್ ಲತ್ತೂರಲ್ಲಿ ತುಂಬ ಪ್ರಾಬ್ಲಮ್ ಆಗಿತ್ತು. ಮಹಾರಾಷ್ಟ್ರದಲ್ಲಿ, ಹಿಮಾಚಲದಲ್ಲೂ ಫಾರೆಸ್ಟ್ ಫೈರ್ಸ್ ಇಂಟೆನ್ಸಿಫೈ ಆಗಿತ್ತು. ಡ್ರಾಟ್. ಹೆಲ್ತ್ ಕ್ರೈಸಿಸ್ ವಿದರ್ಭದಲ್ಲಿ, ಅನೇಮಿಯಾ, ಡಿಹೈಡ್ರೇಷನ್. ಕರ್ನಾಟಕದಲ್ಲಿ 40% ಡಿಕ್ಲೈನ್ ಇನ್ ಹೈಡ್ರೋ ಔಟ್ಪುಟ್. ಓಕೆನಾ. ನೆಕ್ಸ್ಟ್ ಎಜುಕೇಷನ್ ಡಿಸ್ರಪ್ಷನ್ ಆಗಿತ್ತು. ಮನೇಲಿ ನೀರಿಲ್ಲ ಅಂತಂದರೆ ಸಣ್ಣ ಮಕ್ಕಳು ಹೆಣ್ಮಕ್ಳನ್ನೆಲ್ಲ ನೀರು ಥರ ಕಳಿಸ್ಬಿಡ್ತಾರೆ, ಅವ್ರು ಓದೋದೇ ಹ್ಯಾಂಪರ್ ಆಗಿಬಿಡುತ್ತೆ. ವಾಟರ್ ಕಾನ್ಫ್ಲಿಕ್ಟ್ಸ್, ಕಾವೇರಿ ಡಿಸ್ಪ್ಯೂಟ್. ಸೊ ಅದಕ್ಕೆ ನಿಮಗೆ ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್ ಇರ್ತೈತಿ. ಈ ಹಳ್ಳಿ ಭಾಗದಲ್ಲಿ ಅಥವಾ ಯಾರಿಗೆ ಜನಸಾಮಾನ್ಯರ ಭಾಗದಲ್ಲಿ, ಇಫ್ ದರ್ ಈಸ್ ನೋ ವಾಟರ್ ದಟ್ ಈಸ್ ಗೋಯಿಂಗ್ ಟು ಹ್ಯಾಂಪರ್ ಸೋ ಮಚ್ ಆಫ್ ಥಿಂಗ್ಸ್ ಇನ್ ದೇರ್ ಲೈಫ್. ಓಕೆನಾ. ಇಂಡಿಯಾ ಮೇನು ಅಂಡರ್ಸ್ಟ್ಯಾಂಡಿಂಗ್ ದ ಡಿಸಾಸ್ಟರ್ ರಿಸ್ಕ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಅಸೆಸ್ಮೆಂಟ್ ಅರ್ಲಿ ವಾರ್ನಿಂಗ್ ಮಾಡಿ. SPI ಸ್ಟ್ಯಾಂಡರ್ಡೈಸ್ಡ್ ಪ್ರೆಸಿಪಿಟೇಷನ್ ಇಂಡೆಕ್ಸ್ಗಳು ಮಾಡ್ಕೊಳ್ಳೋಣ. ಡ್ರಾಟ್ ಡಿಕ್ಲರೇಷನ್, HRVC ಅದೇ ಥರ ಹಜಾರ್ಡ್ ರಿಸ್ಕ್ ವಲ್ನರಬಿಲಿಟಿ ಕೆಪಾಸಿಟಿ ಅನಾಲೈಸಿಸ್ ಇದೆ. DM ಪ್ಲಾನ್ಸ್ ರಿಸರ್ಚ್ ಮಾಡೋಣ. ಡಾಟಾ ಡಿಸಿಮಿನೇಷನ್ನು. ಸ್ಟ್ರಕ್ಚರಲ್ ಏನದು ಅಂದರೆ ಏನು ಕಟ್ಟಿಸ್ಬೇಕು ನೀನು, ವಾಟರ್ ಸ್ಟೋರೇಜ್ ಮಾಡ್ರಿ, ರೇನ್ ವಾಟರ್ ಹಾರ್ವೆಸ್ಟಿಂಗ್ ಅಂದರೆ ಮಳೆ ನೀರನ್ನೆಲ್ಲ ಹಿಂಗೆ ಕಲೆಕ್ಟ್ ಮಾಡ್ಕೋಬೇಕು. ವಾಟರ್ ಹಾರ್ವೆಸ್ಟಿಂಗ್ ಸ್ಟ್ರಕ್ಚರ್, ಚೆಕ್ ಡ್ಯಾಮ್ಸ್, ರಿಸರ್ವೈರ್ಸ್ನ ಕಟ್ಟಿ ನೀರನ್ನ ಹಿಡಿದಿಟ್ಕೊಳ್ಳೋದು. ಡ್ರಿಂಕಿಂಗ್ ವಾಟರ್ ಸಿಸ್ಟಮಲ್ಲಿ ಡಿಸ್ಟ್ರಿಬ್ಯೂಷನ್ ಇನ್ಫ್ರಾಸ್ಟ್ರಕ್ಚರ್ ಇನ್ ಸೋಷಿಯಲ್ ಹೌಸಿಂಗು. ನೆಕ್ಸ್ಟ್ ಜಲ್ಯುಕ್ತ ಶಿವಹಾರ, ಇದಂತೂ ವಾಟರ್ ಬಜೆಟಿಂಗು, ಇದು ವೆರಿ ಇಂಪಾರ್ಟೆಂಟು. ನೀವು ವಾಟರ್ ಮ್ಯಾನೇಜ್ಮೆಂಟ್ ಇದು ಒನ್ ಆಫ್ ದ ಮೇಜರ್ ಕೇಸ್ ಸ್ಟಡಿ, ಬೆಸ್ಟ್ ಪ್ರಾಕ್ಟೀಸಲ್ಲಿ ಬರಲೇಬೇಕು. ರೂರಲ್ ರೋಡ್ಸ್ ಆಕ್ಸೆಸ್ ಇನ್ಫ್ರಾಸ್ಟ್ರಕ್ಚರು ಮಾಡ್ಕೋಬೇಕು. ಓಕೆನಾ. ಚೆಕ್ ಡ್ಯಾಮ್ಸ್ ಅದಕ್ಕೆ ಕಟ್ಸೋದು ಹೇಳಿದ್ನಲ್ಲ ಅದು. ಜಲ್ಯುಕ್ತ ಶಿವಹಾರ ಯೋಜನೆ ಇಟ್ಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಅನ್ಸಸ್ಟೈನಬಲ್ ಸ್ಟಡೀಸ್. ಇದು ಗ್ರೇಟೆಸ್ಟ್ ಎಕ್ಸಾಂಪಲ್ ಇದು, ಜಲ್ಯುಕ್ತ ಶಿವಹಾರ ಯೋಜನಾ. ಅದು ನಾನ್ ಸ್ಟ್ರಕ್ಚರಲ್ ಅಂತಂದರೆ ಮೆಥಡ್ಸ್ಗಳು ಏನು ತರಬೇಕು ಅಂದರೆ ಮೆಜರ್ಸ್ಗಳು, ಇದು ಮೈಂಡ್ ವರ್ಡ್ ಥಿಂಗ್ಸ್ಗಳು ಅದನ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ. ಕ್ರಾಪ್ ಡೈವರ್ಸಿಫಿಕೇಷನ್ ಮಾಡಬೇಕು, ವಾಟರ್ ಶೆಡ್ ಡೆವಲಪ್ಮೆಂಟ್ ಮಾಡೋದಿದೆ, ಅಂದರೆ ಅಸೆಸ್ ಮಾಡಬೇಕು. ರಿಸ್ಕ್ ಮ್ಯಾನೇಜ್ಮೆಂಟ್ ಆಫ್ ದಿ ಫಾರ್ಮರ್ಸ್ ಇದೆ. ಇನ್ಶೂರೆನ್ಸ್ ಆ್ಯಂಡ್ ಕ್ರೆಡಿಟ್ ಅಕ್ಸೆಸ್ ಮಾಡೋದು, ಅವೇರ್ನೆಸ್, ಟ್ರೈನಿಂಗು, ಕ್ಲೈಮೇಟು, ಕಮ್ಯುನಿಟಿ, ಡ್ರಾಟ್. ಜಲಶಕ್ತಿ ಅಭಿಯಾನದೊಳಗೆ ಮೇಕಿಂಗ್ ವಾಟರ್ ಕನ್ಸರ್ವೇಷನ್ ಜನ್ ಆಂದೋಲನ ಮಾಡಿದ್ದೀವಿ. ಇದನ್ನ ಕೆಪಾಸಿಟಿ 14 CTC ಡ್ಯಾಮು, ರಿಸ್ಕ್ ಟ್ರಾನ್ಸ್ಫರ್ ಮೆಕ್ಯಾನಿಸಮು, ಗೌರ್ಮೆಂಟ್ ಇನಿಷಿಯೇಟಿವ್ ಮಹಾರಾಷ್ಟ್ರದೊಳಗೆ ಡ್ರಾಟ್ ಡಿಕ್ಲರೇಷನ್ನು ಮ್ಯಾನ್ಯಲ್ ಮಾಡಿದ್ದೀವಿ. ತೆಲಂಗಾಣ APದಲ್ಲಿ NADA ಡ್ಯಾಮ್ಸ್ ಫ್ಲ್ಯಾಗ್ಡ್ ಅರ್ಲಿ ಡ್ರಾಟ್ಸ್ಗಳಿದೆ. ಕೃಷಿ ವಿಜ್ಞಾನ ಕೇಂದ್ರಸ್, SAPS ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾದಿಂದ ಕೂಡ ಡ್ರಾಟ್ನ ತಡೆಯೋದಿದೆ. ಕ್ಲೈಮೇಟ್ ಚೇಂಜ್ ರಿಸ್ಕ್ ಮ್ಯಾನೇಜ್ಮೆಂಟ್ ರಿಸರ್ಚ್ ಮಾಡೋಕ್ಕೂ, ಝೋನಿಂಗ್ ಮಾಡಬೇಕು, ಫಾರ್ಕಾಸ್ಟಿಂಗ್ ಇದೆ, HRVC ಇದೆ, ಕ್ಲೈಮೇಟ್ ಅಡಾಪ್ಟೇಷನ್ ಇದೆ. ವೇ ಫಾರ್ವರ್ಡಲ್ಲಿ ಏನು ಮಾಡ್ತೀವಿ, ಡ್ರಾಟ್ ಪ್ರೂಫಿಂಗ್ ಪ್ಲ್ಯಾನ್ಸ್ಗಳು ಮಾಡಬೇಕು. ಪ್ಲಾನಿಂಗ್ ಕಮಿಷನ್ ಟಾಸ್ಕ್ ಫೋರ್ಸ್ ಆಗಿತ್ತು. ಡಿಸೆಂಟ್ರಲೈಸ್ಡ್ ವಾಟರ್ ಗವರ್ನೆನ್ಸ್ ಅದೇ ಹೇಳಿದ್ನಲ್ಲ, ಹಿವಾರೆ ಬಜಾರದಲ್ಲಿ ಡಿಸೆಂಟ್ರಲೈಸ್ಡ್ ವಾಟರ್ ಗವರ್ನೆನ್ಸ್ ಮಾಡ್ತಿದ್ವಿ. ಲೋಕಲ್ ಬಜೆಟಿಂಗ್ ಇದೆ. ರೇನ್ ವಾಟರ್ ಹಾರ್ವೆಸ್ಟಿಂಗ್ ಮ್ಯಾಂಡೇಟ್ಸ್ ಲೈಕ್ ಬಿಲ್ಡಿಂಗ್ ಕೋಡಲ್ಲಿ ನೀವು ರೇನ್ ವಾಟರ್ ಹಾರ್ವೆಸ್ಟ್ನ ಕಂಪಲ್ಸರಿ ಇಂಟ್ರಡ್ಯೂಸ್ ಮಾಡಬೇಕು. ಕ್ಲೈಮೇಟ್ ರೆಸಿಲಿಯೆಂಟ್ ಇನ್ಫ್ರಾಸ್ಟ್ರಕ್ಚರ್ಸ್ ಇದೆ, ಕಟ್ಟಿಸ್ಬೇಕು. ಡಿಜಿಟಲ್ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ತಗೋಬೇಕು. ಗ್ರೌಂಡ್ ವಾಟರ್ ರೆಗ್ಯುಲೇಷನ್ಸ್ ಹಿವರೆ ಬಜಾರು ಇದನ್ನು ಡಿಜಿಟಲ್ ಅರ್ಲಿ ಗ್ರೌಂಡ್ ವಾಟರ್ ರೆಗ್ಯುಲೇಷನ್ಗೆ ಮಿಹಿರ್ಸಾ ಕಮಿಟಿ ಕೊಟ್ಟಿದ್ದಾರೆ. ಅದು ಗ್ರೌಂಡ್ ವಾಟರ್ಗೆ ಬಂದ್ಬಿಟ್ಟು ಮಿಹಿರ್ಸಾ ಕಮಿಟಿ. ಈ ಪಬ್ಲಿಕ್ R&D ಇನ್ ಅಗ್ರಿಕಲ್ಚರ್ಗೆ ಡಾಕ್ಟರ್ ರಮೇಶ್ ಚಾಂದ್. ಓಕೆನಾ. ನೆಕ್ಸ್ಟ್ ಇದ್ರಾಗ ರಿಯಾಕ್ಟಿವ್, ಪ್ರೊಯಾಕ್ಟಿವ್, ಪ್ರಾಸ್ಪೆಕ್ಟಿವ್ ಅಂತವೆ. ರಿಯಾಕ್ಟಿವ್ ಬಂದ್ಬಿಟ್ಟು ಮೆಜರ್ಸ್ಗಳು ಏನಿದ್ದಾವೆ, ಎಮರ್ಜೆನ್ಸಿ ಫ್ಲಡ್ ಆ್ಯಂಡ್ ಡ್ರಿಂಕಿಂಗ್ ವಾಟರ್ ಅಸಿಸ್ಟೆನ್ಸ್ ಸಬ್ಸಿಡೀಸ್ ಮಾಡ್ತೀವಿ, ರಿಲೀಫ್ ಫಂಡ್ಸ್ ಇದೆ.
ಪ್ರೊಯಾಕ್ಟಿವ್ ಬಂದ್ಬಿಟ್ಟು ಮೆಜರ್ಸ್ ಡಿಸ್ಟಾಕಿಂಗ್ ಆ್ಯಂಡ್ ಲೈವ್ ಸ್ಟಾಕಿಂಗ್, ಅಡ್ಜಸ್ಟಿಂಗ್ ದ ಕ್ರಾಪಿಂಗ್ ಪ್ಯಾಟರ್ನ್ಸ್, ರಿಡ್ಯೂಸಿಂಗ್ ದ ರಿಸ್ಕ್. ಪ್ರಾಸ್ಪೆಕ್ಟಿವ್ ಅಂದರೆ ಇದು ಸಿಸ್ಟಮೆಟಿಕ್ ರಿಸ್ಕ್ ಮ್ಯಾನೇಜ್ಮೆಂಟ್ ಅಡಾಪ್ಟೇಷನ್ಸ್, ಕ್ಲೈಮೇಟ್ ಸ್ಮಾರ್ಟ್ ಅಗ್ರಿಕಲ್ಚರ್, ಡಿಸಾಸ್ಟರ್ ರೆಸಿಸ್ಟೆನ್ಸ್, ವಾಟರ್ ಸಪ್ಲೈ ಸಿಸ್ಟಮು, ಲ್ಯಾಂಡ್ ಯೂಸ್ ಪ್ಲಾನಿಂಗ್. ಬರೀ ರಿಯಾಕ್ಟಿವ್, ಪ್ರೊಯಾಕ್ಟಿವ್, ಪ್ರಾಸ್ಪೆಕ್ಟಿವ್. ರಿಯಾಕ್ಟಿವ್ ಅಂತಂದರೆ ರಿಯಾಕ್ಟಿವ್ ಡಾಟ್ ಮ್ಯಾನೇಜ್ಮೆಂಟ್, ಪ್ರೊಯಾಕ್ಟಿವ್ ಅಂದರೆ ಡಾಟ್ ರಿಸ್ಕ್ ಮ್ಯಾನೇಜ್ಮೆಂಟ್ ಅಡಾಪ್ಟೇಷನ್, ಪ್ರಾಸ್ಪೆಕ್ಟಿವ್ ಅಂತಂದರೆ ಕ್ಲೈಮೇಟ್ ರಿಸ್ಕ್ ಮ್ಯಾನೇಜ್ಮೆಂಟ್. ಓಕೆನಾ. ಇವರೇ ಪದ್ಮ ಅವಾರ್ಡು ಹ್ಯೂರೆ ಬಜಾರ್ ಮಾಡಿದ್ದೆ. ಈ ಹ್ಯೂರೆ ಬಜಾರ್ ಐತಲ್ಲ, ಇದು ಒನ್ ಆಫ್ ದ ಮಿಲೇನಿಯರ್ಸ್ ವಿಲೇಜ್ ಅಂತ ಹೇಳ್ತಾರೆ. ದೆರ್ ಇಸ್ ಸೋ ಮೆನಿ ವಿಡಿಯೋಸ್ ರಿಲೇಟೆಡ್ ಟು ಇಟ್. ಜಸ್ಟ್ ವಾಚ್ ಒನ್ಸ್, ಯು ವಿಲ್ ಗೆಟ್ ಟು ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ನೋಡೋಣ ಕೆಮಿಕಲ್ ಸ್ಪಿಲ್ಸು. ಈ ಕೆಮಿಕಲ್ ಸ್ಪಿಲ್ಸ್ ಅಥವಾ ಇಂಡಸ್ಟ್ರಿಯಲ್ ಕೆಮಿಕಲ್ ಡಿಸಾಸ್ಟ್ರಿಂದ ಆಗ್ತಕ್ಕಂಥ ತೊಂದರೆಗಳು ಅಂದರೆ ನೋಡಿ, ಇದೇ ಡೆಫಿನೇಷನ್ ಬಿಟ್ಟು ಸಡನ್ನಾಗಿ ಅನ್ಕಂಟ್ರೋಲ್ ರಿಲೀಸ್ ಆಫ್ ದಿ ಹಜಾರ್ಡಸ್ ಕೆಮಿಕಲ್ಸ್ಗಳು ಈ ಫ್ಯಾಕ್ಟ್ರಿಯಿಂದ ರಿಲೀಸ್ ಆಗಿಬಿಡುತ್ತೆ ಸಡನ್ನಾಗಿ ಡ್ಯೂರಿಂಗ್ ಅದಕ್ಕೆ ಮ್ಯಾನುಫ್ಯಾಕ್ಚರು, ಸ್ಟೋರೇಜು, ಟ್ರಾನ್ಸ್ಪೋರ್ಟು ಏನೋ ಮಾಡ್ತಿರ್ಬೇಕಾದ್ರೆ ಆಯ್ತಪ್ಪ, ಅದರಿಂದ ಡಿಸಾಸ್ಟರ್ ಆಗೈತಿ, ಅದರಿಂದ ಜೀವ ಹಾನಿ, ಪ್ರಾಣ ಹಾನಿ ಆಗ್ತವೆ. ಇದನ್ನು ನಾವು ಕೆಮಿಕಲ್ ಸ್ಪಿಲ್ಲರ್ಸ್ ಅಥವಾ ಇಂಡಸ್ಟ್ರಿಯಲ್ ಕೆಮಿಕಲ್ ಡಿಸಾಸ್ಟರ್ ಅಂತೀವಿ. 13 ಇನ್ಸಿಡೆಂಟ್ಸ್ ಆಗಿದೆ 2013ಇಂದ ಇಲ್ಲಿವರೆಗೂ 23 ತನಕ. 25 ಡೆತ್ಸ್, 32 ಇಂಜುರೀಸ್ ಅಪ್ ಟು 23 ತನಕ ಇದೆ ಡಾಟಾ ಇರೋದು. ಟಿಕೆಡ್ ಇಂಪ್ಯಾಕ್ಟು 130 ಮೇಜರ್ ಆಕ್ಸಿಡೆಂಟ್ಸ್, ಹಜಾರ್ಡ್ಸ್ ಯೂನಿಟ್ 1861 MAH ಯೂನಿಟ್ಸ್ ಇದೆ. ಗುಜರಾತ್ 24, ಮಹಾರಾಷ್ಟ್ರದಾಗ ಥಾಣೆ, ಪುಣೆ, ನಾಗ್ಪುರಲ್ಲಿ, ತಮಿಳುನಾಡಲ್ಲಿ ಪೋರ್ಟ್ ಕೆಮಿಕಲ್ ಕಾರ್ಗೋ, ಆಂಧ್ರದಲ್ಲಿ ಸ್ಟೈರಿನ್ ಗ್ಯಾಸ್ ಲೀಕ್, ತೆಲಂಗಾಣದಲ್ಲಿ ಬಲ್ಕ್ ಡ್ರಗ್ ಫಾರ್ಮಾ ಇಂಡಸ್ಟ್ರೀಸ್, ಉತ್ತರ ಪ್ರದೇಶದಲ್ಲಿ 3 ಇನ್ಸಿಡೆಂಟ್ಸ್ ಆಗಿದೆ. ಒಡಿಸ್ಸಾದಲ್ಲಿ ಪಾರಾದೀಪ್ ಪೋರ್ಟ್ ಇದೆ, ವೆಸ್ಟ್ ಬೆಂಗಾಲ್ದಲ್ಲಿ ಹಲ್ದಿಯಾ ಹೌರಾದಲ್ಲಿದೆ, ಸ್ಪಾಂಜ್ ಐರನ್ ಪ್ಲಾಂಟ್ಸ್, ಕೆಮಿಕಲ್ ಕ್ಲಸ್ಟರ್ಸ್ ಇದೆ. ನೋಟಬಲ್ ಇನ್ಸಿಡೆಂಟ್ಸ್, ಈ ಭೋಪಾಲ್ ಗ್ಯಾಸ್ ಬರೆದಿದ್ದೇನೆ ನಾವು ಕೆಮಿಕಲ್ ಇಂಡಸ್ಟ್ರಿಯಲ್ ಇನ್ಸಿಡೆಂಟ್ಸ್ನ ಬರೋಕ್ಕೆ ಆಗಲ್ಲ. ಅದರ ಮೀಥಲ್ ಐಸೋಸೈನೇಟ್ಸು 3700 ಇಮಿಡಿಯೇಟ್ ಡೆತ್ಸ್ ಆಗಿದೆ ಆ ಗ್ಯಾಸ್ನ ಕುಡಿದು. ವಿಶಾಖಪಟ್ಟಣಂ ಗ್ಯಾಸ್ ಲೀಕಲ್ಲಿ ಸ್ಟೀರಿನ್ ಗ್ಯಾಸ್ ಲೀಕ್ ಇದೆ, 13 ಡೆತ್ಸ್, 1000 ಅಫೆಕ್ಟೆಡ್. ನಂದಾದೇವಿ ಫ್ಯಾಕ್ಟ್ರಿ ಫೈರು ಆಗಿದೆ, ಟಾಕ್ಸಿಕ್ ಏರ್ ಆ್ಯಂಡ್ ವಾಟರ್ ಪೊಲ್ಯೂಷನಿಂದ. ಸಚಿನ್ GIDC ಕೆಮಿಕಲ್ ಲೀಕ್ ಆಗಿದೆ 2022 ಇಲ್ಲಿಗಲ್ ವೇಸ್ಟ್ ಡಂಪಿಂಗ್ ಸೈಟಿಂದ. ತಾನೇ ಬ್ಲಾಸ್ಟ್ ಆಗಿದೆ, 11 ಡೆತ್ಸ್ ಡ್ಯೂ ಟು ಎಕ್ಸ್ಪ್ಲೋಷನ್ ಇನ್ ಕೆಮಿಕಲ್ ಯೂನಿಟ್. ಸೊ ಇದೆ ಈ ಭೋಪಾಲ್ ಗ್ಯಾಸ್. ನೋಡಿ ಎಷ್ಟು ಜನ ತಿಳ್ಕೊಂಡಿದ್ದಾರೆ ಇದನ್ನು. ಇದು ಜಸ್ಟ್ ಒಂದು ಸ್ಯಾಂಪಲ್ ಇಮೇಜ್ ಇದು. ಮೈ ಗಾಡ್, ಈ ಇಮೇಜ್ ನೋಡಿದರೆ ಯಾರಿಗಾದರೂ ನೆಮ್ಮದಿಯಾಗಿರೋಕ್ಕಾಗುತ್ತೇನ್ರಿ, ಎಷ್ಟು ಇದೆ ಇದ್ರ ಬಗ್ಗೆ ಗೌರ್ಮೆಂಟ್ ಇನ್ನೂ ಎಷ್ಟೋ ಜನರಿಗೆ ನ್ಯಾಯನೇ ಒದಗಿಸೋಕ್ಕಾಗಿಲ್ಲ. ದಿಸ್ ಇಸ್ ದ ಭೋಪಾಲ್ ಗ್ಯಾಸ್ ಟ್ರ್ಯಾಜಡಿ. ಇವರೆಲ್ಲ ಸಂತ್ರಸ್ತರು ಇದರದ್ದು. ಓಕೆನಾ. ದಿಸ್ ಈಸ್ ಅನ್ ಸ್ಟೀರಿನ್ ಗ್ಯಾಸ್ ಲೀಕ್ ಆಗಿರೋದು ಇದು. ಓಕೆನಾ. ಇದು ಸಚಿನ್ ಅಂತ ಹೇಳಿದ್ನಲ್ವ ಈ ಇಂಡಸ್ಟ್ರಿದು, ಸಚಿನ್ GIDC ಇದರಿಂದ ಆಗಿರೋದು. ಇದನ್ನು ನಂಡೇಸರಿ ಫ್ಯಾಕ್ಟ್ರಿ ಫೈರಿಂದ ಆಗಿರೋದು ಇದು. ನೆಕ್ಸ್ಟ್ ಇದು ತಾನೇ ಬ್ಲಾಸ್ಟಿಂದನೂ ಆಗಿರೋದು ಫೈರ್ಸ್. ಕಾಸಸ್ಗಳು ಏನಪ್ಪ, ಒಂದು ಇಂಡಸ್ಟ್ರಿಯಲ್ ಸೇಫ್ಟಿನ ನೆಗ್ಲೆಕ್ಟ್ ಮಾಡೋದು, ಹ್ಯೂಮನ್ ಎರರಿಂದ ಆಗೋದು, ಹಾಲ್ದಿಯಾದಲ್ಲಿ ಮರೈನ್ ಕೊಲೇಷನ್ ಆಗಿರೋದ್ರಿಂದ. ನೆಕ್ಸ್ಟ್ ರೆಗ್ಯುಲೇಟ್ರಿ ನಾನ್ ಕಂಪ್ಲೈನ್ಸಸ್ ಕೂಡ ಫಾಲೋ ಮಾಡೋಂಗಿಲ್ಲ, ಸುಮ್ಮನೆ ಎಲ್ಲ ಪೇಪರೆಲ್ಲ ಅಷ್ಟೇ ಅಂತ ಬಿಟ್ಬಿಟ್ರೆ ಕೆಲಸ ಆಗೋಲ್ಲ. ವಿ ನೀಡ್ ಟು ಇಂಪ್ಲಿಮೆಂಟ್ ಜಿಯೋಗ್ರಫಿ ಕಾನ್ಸಂಟ್ರೇಷನ್ಸ್, MAH ಯೂನಿಟ್ ಕ್ಲಸ್ಟರಿಂಗ್, ನ್ಯಾಚುರಲ್ ಟ್ರಿಗರ್ಸ್, ಅರ್ಥಕ್ವೇಕ್, ಫ್ಲಡ್ಡು, ಇಂಡ್ಯೂಸ್, ಸ್ಯಾಬೋಟೇಜ್, ಟೆರರಿಸಮ್. ಒಬ್ಬೊಬ್ಬರು ಇದನ್ನ ಯೂಸ್ ಮಾಡಿನೇ ಸ್ಯಾಬೋಟೇಜ್ ಆಗಿ ಯೂಸ್ ಮಾಡಿ ಕೆಮಿಕಲ್ ಇಂಡಸ್ಟ್ರಿಯಲ್ ಡಿಸಾಸ್ಟರ್ಸ್ಗಳು ಮಾಡೋ ಚಾನ್ಸಸ್ ಇರುತ್ತೆ. ಲಾಸ್ ಆಫ್ ಲೈಫ್ಸ್ 25 ಡೆತ್ಸ್ ಆಗಿದೆ 2023ಅಲ್ಲಿ, 11 ಡೆತ್ಸ್ ಇನ್ನು ತಾನೇ 24ಅಲ್ಲಿ. ಪಬ್ಲಿಕ್ ಹೆಲ್ತ್, ರೆಸ್ಪಿರೇಟರಿ ಇಲ್ನೆಸ್, ಕ್ಯಾನ್ಸರು, PTSD ಇದೆ. ಭೋಪಾಲ್ ಸರ್ವೈವರ್ಸ್ ಎಲ್ಲ ದೊಡ್ಡ ಕ್ಯಾನ್ಸರ್ ಇದೆ, ಎನ್ವೈರ್ಮೆಂಟಲ್ ಡ್ಯಾಮೇಜ್ ಆಗ್ಬೋದು ಆಗಿದೆ. ಎಕನಾಮಿಕ್ ಕ್ಲಾಸಸ್, ಪ್ರಾಪರ್ಟಿ ವ್ಯಾಲ್ಯೂ ಡ್ರಾಪ್ಸ್ ಫ್ರಮ್ 5 to 7% ಕೆಮಿಕಲ್ ಡಿಸಾಸ್ಟರಿಂದ. ಪಬ್ಲಿಕ್ ರೆಸ್ಪಾನ್ಸು ಆಪೋಸಿಷನ್ ಇದೆ. ಲೀಗಲ್ ಆ್ಯಂಡ್ ಕಾನ್ಸ್ಟಿಟ್ಯೂಷನ್, ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ ಇದೆ ಫಾರ್ ಹಜಾರ್ಡಸ್ ಸೈಟ್ ರೆಗ್ಯುಲೇಷನ್ಸ್ ಮಾಡೋಕ್ಕೆ. ಫ್ಯಾಕ್ಟ್ರೀಸ್ ಆ್ಯಕ್ಟ್ ಮ್ಯಾಂಡೇಟ್ರಿ ಸೇಫ್ಟಿ ಪ್ರೋಟೋಕಾಲ್ಸ್ನ ಹೇಳಿದ್ದೆ. ಪಬ್ಲಿಕ್ ಲಯಬಿಲಿಟಿ ಇನ್ಶೂರೆನ್ಸ್ ಆ್ಯಕ್ಟ್ ಏನಿರುತ್ತೆ, ಕಂಪಲ್ಸರಿ ಇನ್ಶೂರೆನ್ಸ್ ಫಾರ್ ಆಕ್ಸಿಡೆಂಟ್ ವಿಕ್ಟಿಮ್ಸ್. ಹಜಾರ್ಡಸ್ ಕೆಮಿಕಲ್ ವೇಸ್ಟ್ ರೂಲ್ಸಲ್ಲಿ ಏನು ಹೇಳ್ತಂದರೆ ಅವನ್ನ ಹ್ಯಾಂಡ್ಲಿಂಗು, ಟ್ರೀಟ್ಮೆಂಟ್, ಸ್ಟೋರೇಜ್ ಮತ್ತು ಟ್ರಾನ್ಸ್ಪೋರ್ಟಲ್ಲಿ. ಕೆಮಿಕಲ್ ಆಕ್ಸಿಡೆಂಟ್ಸ್, ಆನ್ಸೈಟ್ ಆ್ಯಂಡ್ ಆಫ್ಸೈಟ್ ಎಮರ್ಜೆನ್ಸಿ ಪ್ಲಾನ್ಸ್. ಆಕ್ಯುಪೇಷನ್ ಸೇಫ್ಟಿ ಇದೆ, ಕಾಂಟ್ರಾಕ್ಟ್ ಆ್ಯಂಡ್ ಟೆಂಪ್ರರಿ ವರ್ಕರ್ಸ್. MCHS ರೂಲ್ಸ್ ಇದೆ, ನ್ಯಾಷನಲ್ NGT ಇದೆ, NDMA ಗೈಡ್ಲೈನ್ಸ್ ಇದೆ, UN ಫ್ರೇಮ್ವರ್ಕ್ ಇದೆ. ಇವೆಂದೇನು NDMA ಫ್ರೇಮ್ವರ್ಕ್ ಏನು, ಅಂಡರ್ಸ್ಟ್ಯಾಂಡಿಂಗ್ ದ ರಿಸ್ಕ್, ಝೋನಿಂಗು, ಮಾನಿಟರಿಂಗ್, HRVCA, ಡಾಟಾ ಮ್ಯಾನೇಜ್ಮೆಂಟು, ಇಂಟರ್ ಏಜೆನ್ಸಿ, ಸ್ಟ್ರಕ್ಚರಲ್ ಮೆಜರ್ಸು, ನಾನ್ ಸ್ಟ್ರಕ್ಚರಲ್ಸು, PPP ರಿಸ್ಕ್. ಗ್ಲೋಬಲಲ್ಲಿ ಜಪಾನ್ ಆಟೋಮೇಟೆಡ್ ಲೀಕ್ ಶಟ್ ಡೌನ್ ವಾಲ್ಸ್ ಮಾಡಿದ್ದೀವಿ. ಜರ್ಮನಿ ಒಳಗೆ ಡಿಜಿಟಲ್ ಕೆಮಿಕಲ್ ಇನ್ವೆಂಟರ್ ಲಿಂಕ್ಡ್ ಎಮರ್ಜೆನ್ಸಿ ಇಶ್ಯೂಸ್ ಇದೆ. OECD ಕಂಟ್ರೀಸಲ್ಲಿ ಗ್ಲೋಬಲಿ ಹಾರ್ಮೋನೈಸ್ ಸಿಸ್ಟಮ್ಸ್ ಇದೆ. UNEPಯಲ್ಲಿ ಪ್ರಮೋಷನ್ ಆಫ್ ದಿ ಎನ್ವೈರ್ಮೆಂಟಲ್ಲಿ ಸೌಂಡ್ ಟೆಕ್ನಾಲಜೀಸ್ಗಳು ಮಾಡ್ತಿದ್ದೀವಿ. ಆಮೇಲೆ ಡಿಸಾಸ್ಟರ್ ನೋಟಿಫಿಕೇಷನ್ ಅಂಡರ್ DM ಆ್ಯಕ್ಟ್ ಇದೆ.
ಮಾಡಿರಿ ಇದನ್ನ, ಅಂದರೆ ಇನ್ಕ್ಲೂಡ್ ಕೆಮಿಕಲ್ ಸ್ಪಿಲ್ಸ್ ಇನ್ ನೋಟಿಫೈಡ್ ಲಿಸ್ಟ್ ಮಾಡಿರಿ ಅಂತ ಹೇಳ್ತಿದ್ದಾರೆ. ಇದನ್ನು ಕೂಡ ಇಲ್ಲ. ಅರ್ಲಿ ವಾರ್ನಿಂಗ್ ಆ್ಯಂಡ್ ಸೆನ್ಸರ್ಸ್ ಮಾಡಬೇಕಿದೆ. ಅಂದರೆ ಬೇಸ್ ಯೂಸ್ ಮಾಡ್ಕೊಂಡು ಈ ಗ್ಯಾಸ್ ಬಂದ ತಕ್ಷಣ ಓಕೆ ಡೇಂಜರ್ ಅಂತ ಕೊಡಬೇಕು ನಮಗೆ. ಸೆಂಟ್ರಲ್ ಕೆಮಿಕಲ್ ಡಿಸಾಸ್ಟರ್ ಡಾಟಾಬೇಸ್ NDMA SDMAದಲ್ಲಿ ಟೆಕ್ನಾಲಜಿ ಅಪ್ಗ್ರೇಡೇಷನ್ ಮಾಡಿ, ಝೋನಿಂಗ್ ಮಾಡಿ, ಬಫರ್ಸ್ಗಳು ಕ್ರಿಯೇಟ್ ಮಾಡಿ, ಲೀಗಲ್ ಎನ್ಫೋರ್ಸ್ಮೆಂಟ್ ಮಾಡಿ, CBR ಇನ್ ಕೆಪಾಸಿಟಿ ಬಿಲ್ಡಿಂಗು, ಕಮ್ಯುನಿಟಿ ಎಂಗೇಜ್ಮೆಂಟ್, ಇಂಟರ್ನ್ಯಾಷನಲ್ ಕೋಆಪರೇಷನ್. ಫೇಮಸ್ ಅದೇ ಇಂಡಸ್ಟ್ರಿಯಲ್ ಬಂದ್ಬಿಟ್ಟು ಇದು ಭೋಪಾಲ್ ಗ್ಯಾಸು. ನೆಕ್ಸ್ಟ್ ಪೈಪರ್ ಆಲ್ಫಾ ಆಯಿಲ್ ಫೇಮಸ್ ಅಲ್ಲ, ಇದೆಲ್ಲ ಇನ್ಫೇಮಸ್. ಇದು ಸ್ಕಾಟ್ಲ್ಯಾಂಡಲ್ಲಿ. ಚೆರ್ನೋಬಿಲ್ ಇವೆಲ್ಲ ನ್ಯೂಕ್ಲಿಯರ್ದಾಗಳು ಬರುತ್ತೆ. ಚೆರ್ನೋಬಿಲ್ಲು, ಫುಕುಶಿಮಾನು ಅದೇ. ಓಕೆನಾ, ಅದೇ ಹೇಳ್ತಿದ್ನಲ್ಲ ನ್ಯೂಕ್ಲಿಯರು. ನೋಡಿರಿ, ನ್ಯೂಕ್ಲಿಯರಲ್ಲಿ ಆ್ಯಕ್ಟಿವ್ ಇರೋದು 181, ಅಂಡರ್ ಕನ್ಸ್ಟ್ರಕ್ಷನ್ 11 ಇದ್ದಾವೆ. 160 ನಾರ್ತ್ ಅಮೇರಿಕಾ, 111 ಏಷ್ಯಾದಲ್ಲಿ. ಇದು ಫುಕುಶಿಮಾ ಟೈಮಲ್ಲಿ ತೆಗೆದಿರೋ ಇಮೇಜ್ ಇದು. ಲೈಕ್ ಈ ಗ್ಯಾಸ್ನ ಎಕ್ಸ್ಪೋಸ್ ಆಗಬಾರ್ದು ಅಂತ ಅಷ್ಟು ಕಂಟ್ರಾಕ್ಟಿವ್ ಮೆಜರ್ಸ್ಗಳು ತೊಗೋಬೇಕು ನಾವು. ಇವನ್ ಇದು ಫೇಸು, ಮಾಸ್ಕ್, ಬಾಡಿ ಎಲ್ಲ ಕವರ್ ಮಾಡ್ಕೋಬೇಕಿದ್ರೆ ಅಂಡರು. ಇನ್ವಾಲ್ವ್ಸ್ ರಿಲೀಸ್ ಅಥವಾ ಥ್ರೆಟ್ ಆಫ್ ರಿಲೀಸ್ ಆಫ್ ರೇಡಿಯಾಕ್ಟಿವ್ ಮೆಟೀರಿಯಲ್ ಫ್ರಮ್ ನ್ಯೂಕ್ಲಿಯರ್ ಫೆಸಿಲಿಟೀಸಿಂದ ನ್ಯೂಕ್ಲಿಯರ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಗ್ತದೆ. ರೇಡಿಯಾಲಜಿಕಲ್ ಎಮರ್ಜೆನ್ಸಿನೂ ಅಂತೀವಿ ಇದಕ್ಕೆ. ನೆಕ್ಸ್ಟ್ ನ್ಯೂಕ್ಲಿಯರ್ ಫೆಸಿಲಿಟಿ ಆಕ್ಸಿಡೆಂಟ್ಸ್. ಏನಪ್ಪ ಕ್ರಿಟಿಕಲಿ ಆಕ್ಸಿಡೆಂಟ್ ಆಗ್ಬೋದು. ಟೋಕಿಯೋ, ಮುರ್ರಾ, ಜಪಾನ್ದಲ್ಲಿ ಇದಕ್ಕಿಂತ ಮೊದಲು ಒಂದ್ಸತಿ ಆಗಿದೆ. ಈ ಫುಕುಶಿಮಾಗಿಂತ ಮೊದಲೇ ಒಂದು 1999 ಟ್ರಾನ್ಸ್ಪೋರ್ಟ್ ಆಕ್ಸಿಡೆಂಟ್ ಆಗ್ಬೋದು. ರೇಡಿಯಾಕ್ಟಿವ್ ಲೀಕ್ ಡ್ಯೂರಿಂಗ್ ದ ಟ್ರಾನ್ಸಿಟ್ ಮಾಡಬೇಕಾದ್ರೆ, ರೇಡಿಯಾಲಜಿಕಲ್ ಟೆರರಿಸಮ್ಮು, ಡರ್ಟಿ ಬಾಂಬ್ಸು, ರೇಡಿಯಾಲಜಿಕಲ್ ಡಿಸ್ಪರ್ಸಲ್ ಡಿವೈಸಸ್ಸಿಂದ, ನ್ಯೂಕ್ಲಿಯರ್ ವೆಪನ್ ಅಟ್ಯಾಕ್, ಇಂಟರ್ನ್ಯಾಷನಲ್ ನ್ಯೂಕ್ಲಿಯರ್ ಡಿಟೋನೇಷನ್ಸು. ಓಕೆನಾ, ಅದನ್ನೇ ಟಾಕಿಯೋ ಮುರ್ರಾ ನ್ಯೂಕ್ಲಿಯರ್ ಕ್ರಿಟಿಕಲಿ ಆಕ್ಸಿಡೆಂಟ್ 1999 ಆಗಿರೋದು. ಫುಕುಶಿಮಾದಲ್ಲಿ ಅರ್ಥಕ್ವೇಕು, ಸುನಾಮಿ ಇದೆಲ್ಲ ಸೇರಿ ಆಗಿರೋದು. ಚೆರ್ನೋಬಿಲಲ್ಲಿ ಮೋರ್ ದೆನ್ 4000 ಕನ್ಫರ್ಮ್ ಡೆತ್ ಆಗಿದೆ. ಫುಕುಶಿಮಾದಲ್ಲಿ 7300 ಟನ್ಸ್ ಪರ್ ಡೇ ಲೀಕ್ ಆಗಿತ್ತು. ಇಂಡೋ ಪೆಸಿಫಿಕ್ಕಿಗೆ ಬಿಟ್ಟಿದ್ವಿ ನಾವು ಇದನ್ನ, ಲೀಕ್ ಆಗಿರೋದನ್ನ ಟ್ರೀಟ್ ಮಾಡಿ ರೀಸೆಂಟಾಗಿ. ಕಲ್ಪಕಮ್ ಲೀಕ್ ಟ್ರಿಟಿಯಮ್ ಲೀಕ್ ಆಗಿತ್ತು ಇಂಡಿಯಾದಲ್ಲಿ. ಓಕೆನಾ, ಥೋರಿಯಂ ಪ್ಲ್ಯಾನ್ ಇಷ್ಟ ಇದರಿಂದ ಇದೆ ನೋಡಿ ಇದ್ರದ್ದು. ಫುಕುಶಿಮಾದು ಇದೆಲ್ಲ ಫುಲ್ ಹೈಲಿ ರೇಡಿಯೇಟೆಡ್ ಪ್ಲೇಸ್ ಇದು ಚೆರ್ನೋಬಿಲ್ ಡಿಸಾಸ್ಟರ್. ಇದು ರಷ್ಯಾದಾಗೆ. ಎಕ್ಸ್ಟೆಂಟ್ ಆಫ್ ಮಹಾರಾಷ್ಟ್ರ ಎಲ್ಲೆಲ್ಲಿದ್ದಾವೆ ಅಲ್ಲೆಲ್ಲ ಚಾನ್ಸಸ್ ಇದೆ ಅಂತ ಹೇಳ್ತಿದ್ದೀವಿ ಅಷ್ಟೇ. ಮಹಾರಾಷ್ಟ್ರದಲ್ಲಿ ತಾರ್ಪೋರು, ಗುಜರಾತದಲ್ಲಿ ಕಾಕ್ರ ಪರ್ವತ, ತಮಿಳ್ನಾಡಲ್ಲಿ ಕಲ್ಪಕಮ್ಮ, ರಾಜಸ್ಥಾನ, ಕರ್ನಾಟಕದಲ್ಲಿ ಕೈಗ. ಓಕೆನಾ, ಈ ಎಲ್ಲ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ಗಳು ಅಂಡರ್ ಥ್ರೆಟ್ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ. ಕಾಸಸ್: ಟೆಕ್ನಾಲಜಿಕಲ್ ಫೇಲ್ಯೂರ್, ಫುಕುಶಿಮಾ, ನ್ಯಾಚುರಲ್ ಹಜಾರ್ಡ್ಸ್, ಅರ್ಥಕ್ವೇಕ್, ಫ್ಲಡ್ಸ್, ಸುನಾಮೀಸ್, ಹ್ಯೂಮನ್ ಎರರ್, ಟೆರರಿಸಮ್. ಇಂಪ್ಯಾಕ್ಟ್ಸ್ ಅಂದರೆ ಪಬ್ಲಿಕ್ ಹೆಲ್ತಿಂದ ಥೈರಾಯ್ಡ್ ಕ್ಯಾನ್ಸರ್. ಇದೇನು ಚೆರ್ನೋಬಿಲಿಂದ ಥೈರಾಯ್ಡ್ ಕ್ಯಾನ್ಸರ್ ಬಂದಿತ್ತು. ಫುಕುಶಿಮಾದ ಡೈಲಿ ರೇಡಿಯಾಕ್ಟಿವ್ ವಾಟರ್ ಲೀಕ್ ಇನ್ ಪೆಸಿಫಿಕ್ ಆಯಿತು. ಫುಕುಶಿಮಾ ಕ್ಲೀನಪ್ಪಿಗೆ 200 ಬಿಲಿಯನ್ ದುಡ್ಡಾಗಿತ್ತು. ಸೋಷಿಯಲ್ಲು ಇದೆ. ಮಿಟಿಗೇಷನ್, ರೇಡಿಯೇಷನ್ ಮಾನಿಟರ್. ಅಯರ್ಮನ್ ಅದು ಬರೋದು ನೋಡಪ್ಪ. ನ್ಯೂಕ್ಲಿಯರ್ ಬಂದರೆ ಅಯರ್ಮನ್ ಮೊಬೈಲ್ ರೇಡಿಯಾಲಜಿಕಲ್ ಲ್ಯಾಬ್ಸ್ ಇದೆ. ಇವ್ಯಾಕ್ಯುಯೇಷನ್ ಪ್ರೋಟೋಕಾಲ್ಸ್ ಇದೆ. PAZ ಆ್ಯಂಡ್ UPAZ DRS ಮಾಡೋಕ್ಕೆ. ಮೆಡಿಕಲ್ ಪ್ರಿಪೇರ್ಡ್ನೆಸ್. ಇಲ್ಲಿ ಐಡಿನ್ ಟ್ಯಾಬ್ಲೆಟ್ಸ್ ಅದು ಪೊಟ್ಯಾಷಿಯಮ್ ಟ್ಯಾಬ್ಲೆಟ್ಸ್ಗಳು ತಗೋಬೇಕು ಆ ರೇಡಿಯೇಷನ್ ಕಮ್ಮಿ ಮಾಡೋಕ್ಕೆ. ಪಬ್ಲಿಕ್ ಅವೇರ್ನೆಸ್, IC ಕ್ಯಾಂಪೇನ್ಸ್, ಮಾಕ್ ಡ್ರಿಲ್ಸ್, ಸಿಟ್ಟಿಂಗ್ ರೆಗ್ಯುಲೇಷನ್ಸ್. ಓಕೆನಾ, ಇದೇ ಅಯರ್ಮಾನ್. ಓಕೆನಾ, ಇನ್ನು ಡಿಟೆಕ್ಷನ್ ಮಾಡೋಕ್ಕೆ, ಅರ್ಲಿ ಇದು ಮಾಡೋಕ್ಕೆ, ಫಾರ್ಕಾಸ್ಟ್ ಮಾಡೋಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಇವು ಲೈಕ್ ಪೊಟ್ಯಾಷಿಯಮ್ ಐಡೈಡು ಅಥವಾ ಈ ಟ್ಯಾಬ್ಲೆಟ್ಸ್ಗಳು ತಗೊಳ್ಳೋದ್ರಿಂದ ರೇಡಿಯೇಷನ್ ಕಮ್ಮಿ ಮಾಡ್ಬೋದು. ಇದು ರೇಡಿಯೇಷನ್ ಸಿಂಬಲ್. ನೀವು ಆನ್ಸರ್ ರೈಟಿಂಗಲ್ಲೂ ಬರಿಬೋದು. ನ್ಯೂಕ್ಲಿಯರ್ ಅಂತ ಬಂದ ತಕ್ಷಣ ಒಂದು ಹಾಕಿ ಒಂದು 3 ಫ್ಯಾನ್ ಹಾಕ್ಬಿಡ್ಬೋದು. ಆಯಿತು. ಇದೆ NDMAದವರು ರೇಡಿಯೇಷನ್ ಮಾನಿಟರಿಂಗು, ಕಮ್ಯುನಿಟಿ ಸ್ಟ್ರಕ್ಚರಲ್ ಒಳಗೆ ಡಿಕಂಟಾಮಿನೇಷನ್ ಆಫ್ ದಿ ಸೆಂಟರ್ಸ್ಗಳು ಮಾಡಿದ್ವಿ. ನಾನ್ ಸ್ಟ್ರಕ್ಚರ್ಸ್ ಒಳಗೆ ರೆಗ್ಯುಲೇಟರಿ, PPP, ರೀಜ್ನಲ್ಲು, ಕರಿಕ್ಯುಲಮ್ಮು, ರಿಸ್ಕ್ ಟ್ರಾನ್ಸ್ಫರ್ ಮಾಡೋದು, ಅವೇರ್ನೆಸ್, ಕೆಪಾಸಿಟಿ ಬಿಲ್ಡಿಂಗು, ಇಕ್ವಿಪ್ಮೆಂಟ್ ಪ್ರಿಪೇರ್ಡ್ನೆಸ್. ಓಕೆನಾ, ಗೌರ್ಮೆಂಟ್ದು ಒಂದಿಷ್ಟು ಇನಿಷಿಯೇಟಿವ್ಸ್ ತೊಗೊಂಡಿತ್ತು. ಅದೇ ARB ಅಂತ ತೊಗೊಂಡಿದೆ. ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಗ್ರೂಪ್ ಇದೆ. NDRF ಯೂನಿಟ್ಸ್ ತೊಗೊಂಡಿದ್ವಿ. ಬಾರ್ಕ್ ಸೇಫ್ಟಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮಾಡಿದ್ವಿ. IA ಜೊತೆಗೆ ಕೊಲಾಬ್ರೇಷನ್ಸು ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಬಯಾಲಜಿಕಲಿಂದ ಲೈಕ್ ಈ ಇನ್ಫೆಕ್ಷಸ್ ಡಿಸೀಸ್ ಆರ್ ಆಕ್ಸಿಡೆಂಟಲ್ ಬೈ ರಿಲೀಸ್ ಆಫ್ ಬಯೋಟೆರರಿಸಮ್ ಕಾಸಿಂಗ್ ವೈಡ್ ಸ್ಪ್ರೆಡ್ ಇಲ್ನೆಸ್ ಆರ್ ಡೆತ್ ಡ್ಯೂ ಟು ಪಬ್ಲಿಕ್ ಡೆತ್ ಆರ್ ಸ್ಟ್ರೈನ್ ಅಂದರೆ ಪಬ್ಲಿಕ್ ಹೆಲ್ತ್. ವಲ್ನರಬಿಲಿಟಿ, ಹಿಸ್ಟಾರಿಕಲ್ ಕಾಂಟೆಕ್ಸ್ಟ್, BPH COVID-19 ಆಗಿರೋದು, ಡೆಂಗು, ಎನ್ಸೆಫಲೈಟಿಸ್. ನೋಟಬಲ್ ಒಳಗೆ ಸ್ಪ್ಯಾನಿಷ್ ಫ್ಲೂ 1918, HV ಏಡ್ಸ್ 1960, ಹಾಂಗ್ಕಾಂಗ್ ಫ್ಲೂ ಅಂತಲೂ ಬರುತ್ತೆ, ಒಂದು ಕೋವಿಡ್ ಫ್ಲೂ. ಡಿಸೀಸ್ ಫಸ್ಟ್ ಕಾಣಿಸ್ತಿದೆಯಲ್ಲ, ಇದು ಸ್ಪ್ಯಾನಿಷ್ ಫ್ಲೂ, ಇನ್ಫ್ಲೂಯೆನ್ಸಾ. ಓಕೆನಾ, ನೆಕ್ಸ್ಟ್ ಎಪಿಡೆಮಿಕ್ ಡಿಸೀಸ್ ಆ್ಯಕ್ಟ್ ಇದೆ. ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಇದೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಬಲ್ ಡಿಸೀಸ್ ಇದೆ.
NDMA ಗೈಡ್ಲೈನ್ಸ್ ಪ್ರಕಾರ ಅರ್ಲಿ ವಾರ್ನಿಂಗ್ ಆ್ಯಂಡ್ ರಿಸ್ಕ್ ಮ್ಯಾಪು, HRVCA ಡಿಸಿಮಿನೇಷನ್ನು, ರೆಸ್ಪಾನ್ಸ್ ಕೋರ್ಡಿನೇಷನ್ನು, ಸ್ಟ್ರಕ್ಚರಲ್ ಮೆಜರ್ಸ್, MFRT, QMRT, CBRN ರೆಡಿ, ನಾನ್ ಸ್ಟ್ರಕ್ಚರಲ್ಗೆ ಅಪ್ಡೇಟ್ ಲಾಸ್, ಎನ್ಶ್ಯೂರ್ ಬೈ ಸೇಫ್ಟಿ ಬೈ ಸೆಕ್ಯೂರಿಟಿ ವೆಕ್ಟರ್, ವಾಟರ್ ಕ್ವಾಲಿಟಿ ಮಾನಿಟರಿಂಗು, ರಿಸ್ಕ್ ಟ್ರಾನ್ಸ್ಫರಲ್ಲಿ ಹಜಾರ್ಡ್ ಇನ್ಸೂರೆನ್ಸ್ ಮಾಡೋದು, ಕೆಪಾಸಿಟಿ ಡೆವಲಪ್ಮೆಂಟ್ ಇದೆ, ಕರಿಕ್ಯುಲಮ್ ರಿಸರ್ಚ್ ಇದೆ, ಮಾಕ್ ಡ್ರಿಲ್ಸ್ ಇದೆ, ಸರ್ಜ್ ಕೆಪಾಸಿಟಿ, ಕ್ಲೈಮೇಟ್ ರಿಸ್ಕ್ ಇಂಟಿಗ್ರೇಷನ್. ಬಯಾಲಜಿಕಲ್ ರಿಸ್ಕಿಗೆ ಯಾವ್ಯಾವು? ಕೋವಿಡ್-19 ಇದೆ, ಎಬೋಲಾ ಔಟ್ ಬ್ರೇಕ್ ಇದೆ, ಜಿಕಾ ವೈರಸ್ ಇದೆ, ಯೆಲ್ಲೋ ಫೀವರ್ ಇದೆ, MERS ಕೋವ್ ಅಂತ ಬರುತ್ತೆ, ಫ್ಲಡ್ ರಿಲೇಟೆಡ್ ಡಯೇರಿಯಾ ಅದು ಆಗಿದೆ. ಇದೇ ನಿಮ್ಗೆ ಯಾವುದು ಅಂತಂದರೆ ಎಬೋಲಾ ಔಟ್ ಬ್ರೇಕ್, ದಿಸ್ ಇಮೇಜ್ ಇದೇನಿದೆ ಅಲ್ವಾ, ಎಬೋಲಾ ಔಟ್ ಬ್ರೇಕಲ್ಲಿ ಆಗಿರೋ ಅಂಥದ್ದು. ಓಕೆನಾ, ಎಬೋಲಾ ಔಟ್ ಬ್ರೇಕು ಈ ರೀಜನಲ್ಲಿ ಜಾಸ್ತಿ ಆಗಿತ್ತು. ನೆಕ್ಸ್ಟ್ ಜಿಕಾ ವೈರಸ್ ಅದು ಕೂಡ ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿ ಅಂತ ಡಿಕ್ಲೇರ್ ಮಾಡಿದ್ವಿ. ಇದು ಯೆಲ್ಲೋ ಫೀವರು. ಈ ಯೆಲ್ಲೋ ಫೀವರ್ ಈ ರೀಜನಲ್ಲಿ ಜಾಸ್ತಿ ಕಂಡು ಬಂದಿತ್ತು, DRC ಮತ್ತು ಅಂಗೋಲಾ, ಕೆನ್ಯಾದಲ್ಲಿ. ಓಕೆನಾ, ಅದು ಬಿಟ್ಟರೆ ನೆಕ್ಸ್ಟು ನಿಮ್ಗೆ ಯೆಲ್ಲೋ ಫೀವರ್ ಬಂದಾದಮೇಲೆ ಮರ್ಸ್ ಅಂತ ಬರುತ್ತೆ, ಇದು ಮಿಡಲ್ ಈಸ್ಟ್ ಟ್ರಿಗರ್ಡ್ ರೆಸ್ಪಿರೇಟರಿ ಸಿಂಡ್ರೋಮ್ ಅಂತ ಹೇಳ್ತೀವಿ. ಓಕೆನಾ, ನೋಡಿ ಎಷ್ಟು ಡೆತ್ ಆಗಿತ್ತು ಇಂಡಿಯಾದಲ್ಲಿ, 4.74 ಮಿಲಿಯನ್ ಎಕ್ಸೆಸಿವ್ ಡೆತ್, ಅಫಿಷಿಯಲಿ ರಿಪೋರ್ಟೆಡ್ ಓನ್ಲಿ 0.48 ಅಂತ ಹೇಳ್ತಿದ್ದಾರೆ. ಓಕೆನಾ, ಪಬ್ಲಿಕ್ ಹೆಲ್ತ್ ಆಗುತ್ತೆ, ಪ್ರಾಬ್ಲಮ್ ಇದೆ, ಎಕಾನಮಿ ಇದೆ, GDP ಕಾಂಟ್ರಾಕ್ಟೆಡ್ ಇದೆ 7.3%. ನಮ್ಮದು ಕೋವಿಡ್ ಟೈಮಲ್ಲಿ 7.3% ಡಿಕ್ರೀಸ್ ಆಗಿತ್ತು. ಸೋಷಿಯಲ್ ಎಬೋಲಾ ಔಟ್ ಬ್ರೇಕ್ ಅಂತ ಕಾಸರ್ ಕಮ್ಯುನಿಟಿ ಸ್ಟಿಗ್ಮೆಂಟ್ ರೆಸಿಸ್ಟೆಂಟ್ ಟು ಪಬ್ಲಿಕ್ ಹೆಲ್ತ್ ಇಂಟರ್ವೆನ್ಷನ್ಗೆ. ಎನ್ವೈರನ್ಮೆಂಟಲ್ ಮಿಲಿಯನ್ಸ್, UK ಫಾಸ್ಟ್ ಫುಡ್ ಆ್ಯಂಡ್ ಮೌತ್ ಡಿಸೀಸ್ 6 ಜಾಸ್ತಿ ಆಗಿತ್ತು. ಗೌರ್ಮೆಂಟ್ ಇನಿಷಿಯೇಟಿವ್ ಅಂದರೆ ಡಿಕ್ರೀಸ್ ಆಗಿಬಿಟ್ಟಿತ್ತು ಅದರಿಂದ, ಎನಿಮಲ್ ಡಿಸೀಸಿಂದ. ನೆಕ್ಸ್ಟ್ ಇಂಟಿಗ್ರೇಟೆಡ್ ಡಿಸೀಸ್ ಸರ್ವೈಲೆನ್ಸ್ ಪ್ರೋಗ್ರಾಮ್ ಇದೆ, ಮ್ಯಾನೇಜ್ಮೆಂಟ್ ಮಾಡೋಕ್ಕೆ. ನ್ಯಾಷನಲ್ ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ ಇದೆ, ಕೋವಿಡ್-19 ಟೆಸ್ಟಿಂಗ್ ಕೋಆರ್ಡಿನೇಷನ್ ಮಾಡೋಕ್ಕೆ. ಆಯುಷ್ಮಾನ್ ಭಾರತ್ ಹೆಲ್ತ್ ಮಿಷನ್ ಇದೆ. ಬಯಾಲಜಿಕಲ್ ವೆಪನ್ಸ್ ಕನ್ವೆನ್ಷನ್ ಮಾಡಿದ್ದೀವಿ, ಇಂದ ಬಯಾಲಜಿಕಲ್ ಟೆರರಿಸಮ್ ಕ್ರಿಯೇಟ್ ಮಾಡಬಾರ್ದು ಅಂತ. ಎಮರ್ಜೆನ್ಸಿ ಆಪರೇಷನ್ ಸೆಂಟರ್ಸ್ಗಳು ಮಾಡಿದ್ದೀವಿ. ವ್ಯಾಕ್ಸಿನೇಷನ್ ಕ್ಯಾಂಪೇನ್ಸ್ ಇದೆ, ಪಬ್ಲಿಕ್ ಅವೇರ್ನೆಸ್ ಆ್ಯಂಡ್ ರಿಸ್ಕ್ ಕಮ್ಯುನಿಕೇಷನ್ಸು ಇದೆ. ಪ್ರಿವೆಂಟಿವ್ ಆಗಿ ವ್ಯಾಕ್ಸಿನ್ ಮಾಡೋಕ್ಕೆ ಆ್ಯಂಟಿ ಕೋವಿಡ್ ಡಿಸ್ಇನ್ಫೆಕ್ಟೆಂಟು. ಕೋವಿಡಿಗೆ ಕೊಟ್ಟಿದ್ದು ನೀವು ಬೇರೆ ಇದಕ್ಕೂ ಬೇರೆ ಬೇರೆ ಥರ ಯೂಸ್ ಮಾಡೋದು. ನೆಕ್ಸ್ಟ್ ಆರ್ಟಿಫಿಷಿಯಲ್ ಸರ್ಫೇಸ್ ಕೋಟಿಂಗ್ಸ್, ಈ ಕಡೆಗೆ ಮಿಸ್ಲೇನಿಯಸ್, ಗೋಲ್ಡ್ ನ್ಯಾನೋ ಪಾರ್ಟಿಕಲ್, ಥೆರಪೆಟಿಕ್ಸ್ ಒಳಗೆ ಡ್ರೆಂಡಿಮರು, ಲೈಪೋಸಮಸ್, ಕ್ವಾಂಟಮ್ ಡಾಟ್ಸ್. ಡಯಾಗ್ನೋಸ್ಟಿಕ್ ಒಳಗೆ ಬಂದುಬಿಟ್ಟು ಲ್ಯಾಟ್ರಲ್ ಫ್ಲೋ, ಫಂಕ್ಷನಲ್ ಸ್ಕ್ರೀನು, ಬೇಸ್ಡ್ ಫಿಟ್ನೆಸ್ ಬ್ಯಾಂಡು, RT-PCR ಇವನ್ನೆಲ್ಲ ಯೂಸ್ ಮಾಡಿ ಮೆಷರ್ ಮಾಡೋದು. ಫಾರೆಸ್ಟ್ ಫೈರ್, ಕಾಡ್ಗಿಚ್ಚು ಅಂತೀವಲ್ಲ, ದೀಸ್ ಆರ್ ದ ಇಮೇಜಸ್ ದೀಸ್ ಆರ್ ದ ಇಮೇಜಸ್ ನೀವೇನು ನೋಡ್ತಾ ಇದ್ದಾರಲ್ಲ, ಇದು ಫಾರೆಸ್ಟ್ ಫೈರ್ದು. ಇದನ್ನ ನಾವು ಬಂಬಿ ಬಕೆಟ್ ಅಂತೀವಿ, ಏನು ಹೆಲಿಕಾಪ್ಟರ್ ಯೂಸ್ ಮಾಡ್ಕೊತಿದೆಯಲ್ಲ, ಇದನ್ನ ಫಾರೆಸ್ಟ್ ಫೈರ್ನ ಡಿಕ್ರೀಸ್ ಮಾಡೋಕ್ಕೆ. ಓಕೆ, ಈ ಫಾರೆಸ್ಟ್ ಫೈರ್ನ ನೋಡಿ ತಿಳ್ಕೊಳ್ಳಿ. ಇದೇ ಬಂಬಿ ಬಕೆಟ್ ಅಂತೀವಿ, ಇದು ಫಾರೆಸ್ಟ್ ಫೈರ್ದು ಇಮೇಜ್ ಇದೆ. ತುಂಬ ಸುಸ್ತಾಗ್ತದೆ ನನಗೆ. ಓಕೆ, ನಾನು ನಾಳೆ ಕವರ್ ಮಾಡ್ತೀನಿ ರಿಮೈನಿಂಗ್ ಪಾರ್ಟ್ನ. ನೆಕ್ಸ್ಟ್ ಇನ್ನು ಸ್ವಲ್ಪ ರಿಮೈನಿಂಗ್ ಕಾನ್ಸೆಪ್ಟ್ಸ್ ಇದ್ದಾವೆ. ಓಕೆ, ಅಂಟಿಲ್ ದೆನ್ ಬಾಯ್, ಸಿ ಯು, ಟೇಕ್ ಕೇರ್, ಬಾಯ್. ಇನ್ ದ ನೆಕ್ಸ್ಟ್ ವಿಡಿಯೋ ಐ ವಿಲ್ ಕಂಪ್ಲೀಟ್. ನಾಳೆ ಅಂದರೆ ನಾಳೆ ಆಗಲ್ಲ. ಇನ್ ದ ನೆಕ್ಸ್ಟ್ ವಿಡಿಯೋ ಐ ವಿಲ್ ಅಪ್ಲೋಡ್ ಆಲ್ ದ ರಿಮೈನಿಂಗ್ ಟಾಪಿಕ್ಸ್. ಓಕೆ, ಬಾಯ್, ಸಿ ಯು. Please do like, share, subscribe if you like this initiative. Okay, bye.